ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ನನ್ನ ಹೆಸರು ಮನೋಜ್ ಅಂತ. ವೆಲ್ಕಮ್ ಟು IT ಕನ್ನಡಿಗರು. ಸೊ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಾನು ಈ 2026 CK ಸೀರೀಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇದೇನಪ್ಪ ಅಂತ ಹೇಳಿದ್ರೆ, ಹೇಗೆ ಡಿಸೈನ್ ಆಗಿದೆ ಅಂತ ಹೇಳಿದ್ರೆ, ನಿಮಗೆ ಡಾಕರ್ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಕುಬರ್ನೆಟಿಸ್ ಗೊತ್ತಿಲ್ಲ ಅಂದರೂ ಕೂಡ ಪರವಾಗಿಲ್ಲ. ಬೈ ಎಂಡ್ ಆಫ್ ದಿಸ್ ಸೀರೀಸ್ ನೀವು ಫಾರ್ ಶ್ಯೂರ್ ನೀವು ಒಂದು CK ಎಕ್ಸಾಮ್ನ ಕೂಡ ಕ್ಲಿಯರ್ ಮಾಡೋಷ್ಟು ಕೆಪಾಸಿಟಿ ಬಂದಿರುತ್ತೆ. ಆ್ಯಂಡ್ ಈವನ್ ಒಂದು ಆರ್ಗನೈಸೇಷನ್ಗೆ ಹೋಗಿ ಟ್ರಬಲ್ ಶೂಟಿಂಗ್ ಅಂತ ಬಂದಾಗ ಅಥವಾ ಕುಬರ್ನೆಟಿಸ್ ಅಲ್ಲಿ ಏನೇ ಇಶ್ಯೂಸ್ ಬಂದರೂ ಕೂಡ ಈ ಎಂಟೈರ್ ಸೀರೀಸ್ನ ನೀವು ನೋಡಿದ್ರೆ ಡೆಫಿನೆಟಾಗಿ ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಇದು ಫಾರ್ ಶ್ಯೂರ್ ಗ್ಯಾರಂಟಿ. ಓಕೆ, ಸೊ ಹಾಗಾಗಿ ಆ್ಯಂಡ್ ಇದರಲ್ಲಿ ಫಸ್ಟ್ ನಾನೇನು ಮಾಡ್ತೀನಿ ಅಂದರೆ, ನಾನು CK ಸರ್ಟಿಫಿಕೇಷನ್ಸ್ಗೆ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ಥಿಂಗ್ ನಮಗೇನಪ್ಪ ಅಂತಂದರೆ ಡಾಕರ್ ಅರ್ಥ ಆಗಬೇಕು. ಡಾಕರ್ ಯಾಕೆ ಬೇಕು ಅಂತ ಹೇಳಿದ್ರೆ, ನಾನು ಪ್ರತಿಯೊಂದು ಅಪ್ಲಿಕೇಶನ್ನು ಕಂಟೈನರೈಸ್ ಮಾಡ್ತೀನಲ್ಲ, ಆ ಕಂಟೈನರೈಸ್ನ ಆರ್ಕೆಸ್ಟ್ರೇಟ್ ಮಾಡೋದಕ್ಕೋಸ್ಕರ ಕುಬರ್ನೆಟಿಸ್ಗೆ ಹೋಗ್ತೀವಿ. ಬಟ್ ಈ ಕಂಟೈನರ್ ಕ್ರಿಯೇಟ್ ಮಾಡಬೇಕಲ್ವ, ಆ ಕಂಟೈನರ್ ಹೇಗೆ ಕ್ರಿಯೇಟ್ ಮಾಡ್ತೀನಿ, ಇಮೇಜ್ ಹೇಗೆ ಕ್ರಿಯೇಟ್ ಮಾಡ್ತೀನಿ ಅನ್ನೋದನ್ನು ಪ್ರತಿಯೊಂದು ಕೂಡ ನಾವು ಅಟ್ಲೀಸ್ಟ್ ನಮಗೆ ಡಾಕರ್ ಗೊತ್ತಿದ್ರೇ ಕುಬರ್ನೆಟಿಸ್ಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಆಯಿತಾ? ಸೊ ಹಾಗಾಗಿ ಈ ಸೀರೀಸಲ್ಲಿ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತಿರೋದು ಡಾಕರಿಂದ. ಒನ್ಸ್ ಡಾಕರ್ ಶುರುವಾದಮೇಲೆ ದೆನ್ ಡಾಕರ್ ಅಂದರೆ ಏನು, ಡಾಕರ್ ಕಮಾಂಡ್ಸ್ ಏನಿರುತ್ತೆ, ಆ್ಯಂಡ್ ಡಾಕರ್ ಫೈಲ್ ಹೇಗೆ ಬರೆಯೋದು, ಮಲ್ಟಿಸ್ಟೇಜ್ ಹೇಗೆ ಬರೆಯೋದು, ವ್ಯಾಲ್ಯೂಮ್ಸ್ ಅಂದರೆ ಏನು ಅಂತ ನೋಡಿದ್ದಾದಮೇಲೆ ದೆನ್ ವಿ ಆರ್ ಸ್ಟಾರ್ಟಿಂಗ್ ವಿತ್ ಕುಬರ್ನೆಟಿಸ್. ಕುಬರ್ನೆಟಿಸಲ್ಲಿ ಈಗ ನೀವು ಒಂದು ಎಕ್ಸಾಮ್ನ ನೀವು ಶೆಡ್ಯೂಲ್ ಮಾಡಿದರೂ ಕೂಡ ವಿತಿನ್ 60 days ಯು ಕ್ಯಾನ್ ಈ ಸೀರೀಸಿಂದ ನೀವು ಆ ಎಕ್ಸಾಮ್ನ ಕ್ಲಿಯರ್ ಮಾಡ್ತೀರಾ. CKA ಆಗಿರ್ಬೋದು ಅಥವಾ CKAD ಆಗಿರ್ಬೋದು, ಫಾರ್ ಶ್ಯೂರ್ ಇದರಿಂದ ಈ ಸೀರೀಸಿಂದ ಕಂಪ್ಲೀಟ್ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಓಕೆ, ದ್ಯಾಟ್ ಈಸ್ ಫಾರ್ ಶ್ಯೂರ್. ಓಕೆ, ಸೊ ಹಾಗಿದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಫಸ್ಟ್ ಐ ಗೋ ವಿತ್ ಡಾಕರ್ ಹೇಗಿರುತ್ತೆ. ಆ್ಯಂಡ್ ಈವನ್ ನೋಡಿ, ಈ ಕೋರ್ಸ್ ಏನಪ್ಪ ಅಂತ ಹೇಳಿದ್ರೆ, ನಾಟ್ ಓನ್ಲಿ ಫಾರ್ CK ಎಕ್ಸಾಮ್, ನೀವು ಯಾರೇ ಆಗಿರಲಿ, ನಿಮಗೆ ಡಾಕರ್ ಗೊತ್ತಿಲ್ಲ ಅಂದರೂ ಕೂಡ ನಾನು ಐ ವಿಲ್ ಟ್ರೈ ಟು ಕೀಪ್ ಇಟ್ ಆ್ಯಸ್ ಸಿಂಪಲ್ ಆ್ಯಸ್ ಪಾಸಿಬಲ್. ಸೊ ಇದರಿಂದ ನಿಮಗೆ ಬೇಸಿಕ್ ಅಂದರೆ ನಿಮ್ಗೆ ಯಾವುದೇ ಪ್ರಿಯರ್ ನಾಲೆಜ್ ಬೇಕಾಗಿಲ್ಲ, ಜಸ್ಟ್ ಡಾಕರ್ ಆ್ಯಂಡ್ ಕುಬರ್ನೆಟಿಸ್ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಸಾಕು. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಹೇಗಿರುತ್ತೆ ಅಂತ. ಓಕೆ, ಸೊ ನಮ್ಮ ಮೊದಲನೇ ಟಾಪಿಕ್ ಬಂದು ಏನು ಡಾಕರ್ ಅಂದರೆ ಏನು ಅಂತ ತಿಳ್ಕೊಳಕ್ಕೆ ಟ್ರೈ ಮಾಡೋಣ. ಸೊ ಮೊದಲನೇದಾಗಿ, ಸೊ ಲೆಟ್ಸ್ ಗೋ ಹಿಯರ್. ಡಾಕರ್. ಸೊ ಈಗ ನಾರ್ಮಲ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಬರೆಯೋ ಪ್ರತಿಯೊಂದು ಅಪ್ಲಿಕೇಶನ್ನು ಕೂಡ ಡಾಕರ್ ಮೇಲೇ ಇರುತ್ತೆ. ಆಯಿತಾ? ಸೊ ಲೆಟ್ಸ್ ಕೀಪ್ ಇಟ್ ಲೈಕ್ ದಿಸ್. ಓಕೆ, ಈಗ ಈ ಡಾಕರ್ ಅನ್ನೋದು ಮೊದಲನೇದಾಗಿ ಇದೊಂದು ಓಪನ್ ಸೋರ್ಸ್ ಟೂಲ್ ಆಗಿರುತ್ತೆ. ಆಯಿತಾ? ಸೊ ಇದೊಂದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಏನಕ್ಕೆ ನಾವು ಯೂಸ್ ಮಾಡ್ತೀವಿ ಅಂತಂದರೆ, ಟು ಪ್ಯಾಕೇಜ್ ಆ್ಯಂಡ್ ಶಿಪ್ ದಿ ಕಂಟೈನರ್ಸ್ ಅಂತ ಹೇಳ್ತೀವಿ. ಆಯಿತಾ? ಶಿಪ್ ದಿ ಕಂಟೈನರ್ಸ್ ಅಂತ. ಇನ್ ಸಿಂಪಲ್ ವರ್ಡ್ಸ್, ನಾವೀಗ ಒಂದು ಅಪ್ಲಿಕೇಶನ್ನ ಅಂದರೆ ನಾನೊಂದು ಇದನ್ನು ತೋರಿಸ್ತೀನಿ ನಿಮಗೆ. ನಾರ್ಮಲಾಗಿ ಇದನ್ನು ನೀವು ನೋಡಿರ್ತೀರ ಎಲ್ಲಿ ಬೇಕಾದರೂ ಕೂಡ. ಓಕೆ, ಸೊ ಲೆಟ್ ಇಟ್ ಬಿ ಹೀಗೆ. ಆ್ಯಂಡ್ ಐ ವಾಂಟೆಡ್ ಗೂಗಲ್ ಇಮೇಜಸ್. ನೀವು ಈ ಕಂಟೈನರ್ನ ನೋಡಿರ್ತೀರಲ್ಲ, ಶಿಪ್, ಈ ಥರ ಒಂದು ಸಿಂಬಲ್ನ ನೋಡಿರ್ತೀರ ಯಾವತ್ತೇ ಆಗಲಿ, ಕರೆಕ್ಟಾ? ಓಕೆ, ಇದನ್ನು ನೀವು ನೋಡಿರ್ತಾರೆ ಯೂಶಲಿ, ಅಲ್ವಾ? ಸೊ ಇದು ಏನಕ್ಕೆ ಈ ಥರ ಅಂತಂದರೆ, ಈಗ ಇಲ್ಲಿ ಏನಾಗುತ್ತೆ ಹೇಳಿ, ಇದು ನನ್ನ ಶಿಪ್ ಆ್ಯಂಡ್ ಈ ಶಿಪ್ ಮೇಲೆ ಮಲ್ಟಿಪಲ್ ಕಂಟೈನರ್ಸ್ ಇರ್ತವೆ. ಆ ಮಲ್ಟಿಪಲ್ ಕಂಟೈನರ್ಸ್ ಒಳಗಡೆ ನನ್ನ ಒಂದು ಕಂಟೆಂಟ್ ಅನ್ನೋದಿರುತ್ತೆ. ಈ ಕಂಟೆಂಟಿಂದ ಏನಾಗುತ್ತೆ ಅಂತ ಅಂದರೆ, ಈ ಕಂಟೆಂಟ್ ಈ ಕಂಟೈನರ್ಲಿರುತ್ತೆ, ಇದು ಫ್ರಮ್ ಒನ್ ಪ್ಲೇಸ್ ಟು ಒನ್ ಪ್ಲೇಸ್ ವಿತ್ ಹೆವಿ ಲೋಡ್, ಅಂದರೆ ಇಲ್ಲಿ ಎಷ್ಟು ನಂಬರ್ ಆಫ್ ಕಂಟೈನರ್ಸ್ ಇರ್ತಾವಲ್ಲ ಇದನ್ನೆಲ್ಲ ತೊಗೊಂಡು ಹೋಗುತ್ತೆ ಅಂತ ಅರ್ಥ. ಸಿಮಿಲರ್ಲಿ ಡಾಕರ್ನ ಇಮೇಜ್ ಕೂಡ ಇದೇ ರೀತಿಯಿಂದನೇ, ಈಗ ಡಾಕರ್ ಐಕಾನ್ಸ್ ನೋಡಿ, ಈಗ ಇದೇ ಇನ್ಸ್ಪಿರೇಷನ್ ಇಟ್ಕೊಂಡು ಡಾಕರ್ ಕೂಡ ಬಂದಿರೋಂಥದ್ದು. ಇಫ್ ಯು ಸಿ ದ ಸೇಮ್ ಥಿಂಗ್, ಆಯಿತಾ? ಡಾಕರ್ ಕೂಡ ಇದು ಶಿಪ್, ಇದ್ರ ಮೇಲೆ ಮಲ್ಟಿಪಲ್ ಕಂಟೈನರ್ಸ್ ಇರ್ತವೆ ಅಂತ, ಆಯಿತಾ? ಇದೇ ಕಾನ್ಸೆಪ್ಟ್. ಇವಾಗ ನಾವು ಇದಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಕಾನ್ಸೆಪ್ಟನ್ನ ನಾವು ಅರ್ಥ ಮಾಡ್ಕೋಬೇಕು. ಕಂಟೈನರೈಸೇಷನ್ ಆ್ಯಂಡ್ ವರ್ಚುವಲೈಸೇಷನ್ ಅಂದರೆ ಏನು ಅಂತ. ಈಗ ಸಪೋಸ್ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಲೆಟ್ಸ್ ಗೋ ಹಿಯರ್. ಓಕೆ, ಕಂಟೈನರೈಸೇಷನ್ ಮತ್ತು
ವರ್ಚುವಲೈಸೇಷನ್ ಅಂತ. ಓಕೆ, ವರ್ಚುವಲೈಸೇಷನ್ ಅಂತ. ಫಸ್ಟ್ ವರ್ಚುವಲೈಸೇಷನ್ ಅಂದರೆ ಏನು ಅಂತ ಹೇಳ್ತೀನಿ, ಆಮೇಲೆ ಕಂಟೈನರೈಸೇಷನ್ಗೆ ಹೋಗೋಣ. ಈಗ ಸಪೋಸ್ ನಾನೇನು ಮಾಡ್ತೀನಿ, ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಲೆಟ್ಸ್ ಎ ಐಲ್ ಗೋ ಹಿಯರ್. ಇದು ನನ್ನ EC2 ಮಷಿನ್ ಅಲ್ವಾ. ಓಕೆ, ಲೆಟ್ಸ್ ಚೂಸ್ ಅ ರೀಜನ್. ಲೆಟ್ಸ್ ಎ ನಾನು ಆರೆಗನ್ ರೀಜನ್ ಚೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಅದಾದಮೇಲೆ ಲೆಟ್ಸ್ ಗೋ ಹಿಯರ್. ಈಗ ಒಂದು ಸಿಂಪಲ್ EC2 ಇನ್ಸ್ಟೆನ್ಸ್ನ ಲಾಂಚ್ ಮಾಡೋಣ. ಓಕೆ, ಈಗ ನಾನೊಂದು ವರ್ಚುವಲ್ ಮಿಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಸೊ ನನ್ನ ಹತ್ರ ಯಾವುದಾದ್ರೂ ಇನ್ಸ್ಟೆನ್ಸ್ ಇದೆಯಾ? ಇಲ್ಲ. ಐ ವಿಲ್ ಗೋ ಇನ್ಸ್ಟೆನ್ಸ್ ರನ್ನಿಂಗ್ ಆ್ಯಂಡ್ ಲಾಂಚ್ ಇನ್ಸ್ಟೆನ್ಸ್ ರನ್ನಿಂಗ್. ಆ್ಯಂಡ್ ಇಲ್ಲ ಹೇಳ್ತೀನಿ, ದಿಸ್ ಈಸ್ ಮೈ ಅಪಾಚೆ ಸರ್ವರ್ ಅಥವಾ ಟೆಸ್ಟ್ ಸರ್ವರ್ ಅಂತ ಒಂದು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಯಿತಾ, ಟೆಸ್ಟ್ ಸರ್ವರ್ ಅಂತ. ಸರಿ, ಟೆಸ್ಟ್ ಸರ್ವರ್ ಬಂತು. ಇಲ್ಲಿ ಉಬುಂಟು ಮಷಿನ್ ಬೇಕಾ ಅಂತ ಕೇಳ್ತಾ ಇದೆ. ಲೆಟ್ಸ್ ಟೇಕ್ ಉಬುಂಟು. ಅದಾದಮೇಲಿಂದ T3 ಮೈಕ್ರೋ ಇದೆ. ಸೊ T3 ಮೈಕ್ರೋ ಆದಮೇಲೆ ನನಗೆ ಓಕೆ, ಐ ಥಿಂಕ್ T3 ಮೈಕ್ರೋಗಿಂತ ಲೆಟ್ಸ್ ಗೋ ವಿತ್ ಓಕೆ ಲೆಟ್ ಇಟ್ ಬಿ T3 ಮೈಕ್ರೋನೇ ಇರಲಿ ಫಾರ್ ನಾವು, ಏನೂ ಅವಶ್ಯಕತೆ ಇಲ್ಲ. ಸೊ ಸೆಕ್ಯೂರಿಟಿ ಗ್ರೂಪ್ಸ್ ಅಂತ ನೋಡಿದ್ರೆ ಡಿಫಾಲ್ಟ್ ಚೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ 8 GB ಇದೆ ಅಲ್ಲ, ಲೆಟ್ಸ್ ಕೀಪ್ ಇಟ್ ಲೈಕ್ ಓಕೆ ಲೆಟ್ ಇಟ್ ಬಿ 8 GB ಮಾತ್ರ. ನಾವು ಲಾಂಚ್ ಇನ್ಸ್ಟೆನ್ಸ್, ಇಲ್ಲಿ ನನ್ನ ಡಿಫಾಲ್ಟ್ ಸೆಕ್ಯೂರಿಟಿ ಗ್ರೂಪಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ನೋಡಿ, ನನ್ನ ಡಿಫಾಲ್ಟ್ ಸೆಕ್ಯೂರಿಟಿ ಗ್ರೂಪಲ್ಲಿ ಐ ಹ್ಯಾವ್ ಕಾನ್ಫಿಗರ್ಡ್ ಆಲ್ ದಿ ಪೋರ್ಟ್ಸ್. ಆಯಿತಾ, ಯಾವುದೇ ಥರದ ಬ್ಲಾಕೇಜ್ ಆಗಬಾರ್ದು ಅಂತ ನಾನು ಎಲ್ಲ ರೀತಿಯಾದಂತಹ ಪೋರ್ಟ್ಸ್ಗಳನ್ನ ನಾನು ಆ್ಯಡ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ. ಓಕೆ, ಸೊ ಹಾಗಿದ್ರೆ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇದನ್ನು ಕನೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ನಾನು ಹೇಗೆ ಕನೆಕ್ಟ್ ಮಾಡ್ಕೊಳ್ತೀನಿ ಅಂತಂದರೆ ನನ್ನ ಈ ಕೀಪೇರ್ ಅನ್ನೋದು ಡೌನ್ಲೋಡ್ಸ್ ಫೋಲ್ಡರಲ್ಲಿದೆ. ನಾನು SSH ಕ್ಲೈಂಟ್ಗೆ ಹೋಗಿ ಎಕ್ಸಾಂಪಲ್ ತೊಗೊಂಡು ಇಲ್ಲಿ ಆ್ಯಡ್ ಮಾಡ್ತೀನಿ. ಆಯಿತಾ, ಇದು ಆ್ಯಡ್ ಮಾಡಿದ ನಂತರ ಓಕೆ ಎಸ್ ಅಂತ ಕೇಳ್ತಾ ಇದೆ, ಲೆಟ್ ಇಟ್ ಬಿ ಎಸ್ ಅಂತ ಕೊಡಿ. ಸೊ ರೀಸನ್ ನಾನು ಯಾಕೆ ಈ ಥರ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಡಾಕರ್ ಅಂತ ಹೇಳಿಬಿಟ್ಟು ಅಂತ ನಿಮಗೆ ಒಂದು ಅರ್ಥ ಆಗುತ್ತೆ ಇವಾಗ. ಸೊ ಈಗ ನಾನು ಏನು ಮಾಡ್ತೀನಿ, ಇದನ್ನು ಹೋಸ್ಟ್ ನೇಮ್ ಅಂತ ಹೇಳ್ತಾ ಇದ್ದೀನಿ, -i. ಹೋಸ್ಟ್ ನೇಮ್ ಚೇಂಜ್ ಮಾಡೋದಕ್ಕೆ ನಾನು ಇದನ್ನು ಲೆಟ್ಸ್ ಗೋ ವಿತ್ ಟೆಸ್ಟ್ ಸರ್ವರ್ ಅಂತ ಹೇಳ್ತಾ ಇದ್ದೀನಿ. ಆಯಿತಾ, ಸೊ ಸ್ಪೇಸ್ ಕೊಡಬಾರ್ದು. ಓಕೆ, ಅದಾದಮೇಲೆ ಬ್ಯಾಶ್ ಅಂತ ಹಾಕಿ. ಒನ್ಸ್ ಇದಾದಮೇಲೆ ದೆನ್ ವಾಟ್ ಹ್ಯಾಪನ್ಸ್ ಈಸ್, ನನಗೆ ಆನ್ ದಿಸ್ ಇನ್ಸ್ಟೆನ್ಸ್, ಓಕೆ ಒಂದು ಅರ್ಥ ಮಾಡ್ಕೊಳ್ಳಿ, ಆನ್ ದಿಸ್ ಇನ್ಸ್ಟೆನ್ಸ್ ಐ ವಾಂಟ್ ಟು ಇನ್ಸ್ಟಾಲ್ ಒನ್ ವೆಬ್ ಅಪ್ಲಿಕೇಶನ್ ಅಂತ ಅಂದ್ಕೊಳ್ಳೋಣ. ಈಗ ವೆಬ್ ಅಪ್ಲಿಕೇಶನ್ ನಾನು ಈ ಸರ್ವರ್ ಮೇಲೆ ಇನ್ಸ್ಟಾಲ್ ಮಾಡಬೇಕಂದ್ರೆ ಬೆಸ್ಟ್ ಮೀಡಿಯಮ್ ಯಾವುದು? ವಿ ಕ್ಯಾನ್ ಗೋ ಫಾರ್ ಅಪಾಚೆ ಸರ್ವರ್. ನಾನು ಅಪಾಚೆನ ಇನ್ಸ್ಟಾಲ್ ಮಾಡ್ತೀನಿ ಈಗ. ಸೊ ನಾನು ಹೇಳ್ತೀನಿ ಇಲ್ಲಿ install, ಇಟ್ಸ್ DB ಇದಲ್ವಾ, ಉಬುಂಟು ಅಲ್ವಾ, APT ಫಸ್ಟ್ ಅಪ್ಡೇಟ್ ಮಾಡ್ಕೊಳ್ಳೋಣ. ಓಕೆ, APT ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, ಅಪ್ಡೇಟ್ ಆದಮೇಲೆ ಓಕೆ, ಈಗ ಲೆಟ್ಸ್ ಸೇ ನಾನು ಹೇಳ್ತೀನಿ APT ಇನ್ಸ್ಟಾಲ್ ಅಪಾಚಿ 2 ಅಂತ ಹೇಳ್ತಿದ್ದೀನಿ. ಅಪಾಚಿ 2 -y ಅಂತ ಹಾಕ್ತಿದ್ದೀನಿ. ನಾನು ಈಗ ಈ ಸರ್ವರ್ ಮೇಲೆ ಅಪಾಚಿ 2ನ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀನಿ. ಈಗ ಇನ್ಸ್ಟಾಲೇಷನ್ ಆದಮೇಲೆ ಐ ವಿಲ್ ಕ್ರಿಯೇಟ್ ಮೈ ಓನ್ ಅಪ್ಲಿಕೇಶನ್. ಆ ಅಪ್ಲಿಕೇಶನ್ನ ಇಲ್ಲಿ ಹೋಸ್ಟ್ ಮಾಡ್ತೀನಿ. ಈಗ ಸಪೋಸ್ ನಾನು ಏನು ಮಾಡ್ತೀನಿ ಅಂದರೆ, ಲೆಟ್ಸ್ ಗೋ ಟು ವೆಬ್. ಇಲ್ಲಿ ChatGPTನ ಓಪನ್ ಮಾಡಿ. ಈಗ ವೆಬ್ಬಲ್ಲಿ ಹೇಳ್ತೀನಿ, ಸೊ ಐ ವಾಂಟ್ ಒನ್ ಸ್ಟ್ಯಾಟಿಕ್ ವೆಬ್ ಪೇಜ್. ಓಕೆ, ಐ ವಾಂಟ್ ಒನ್ ಸ್ಟ್ಯಾಟಿಕ್ ವೆಬ್ ಪೇಜ್. ಈ ವೆಬ್ ಪೇಜಲ್ಲಿ ರಿಕ್ವೈರ್ಮೆಂಟ್ಸ್ ಹೇಳ್ತಾ ಇದ್ದೀನಿ. ರಿಕ್ವೈರ್ಮೆಂಟ್ಸ್, ಸೊ ಐ ವಾಂಟ್ ಒನ್ CSS page, one index.html which includes HTML and also CSS ಅಂತ ಹೇಳ್ತೀನಿ. ಆ್ಯಂಡ್ ಡಿಸೈನ್ ಮೈ ಪೇಜ್ ಲೈಕ್ ರಾಯಲ್ ಕಲರ್ಸ್ ಅಂತ ಹಾಕೋಣ, ರಾಯಲ್ ಕಲರ್ಸ್. ಆ್ಯಂಡ್ ಇದರಲ್ಲಿ ನಾನು ಹೇಳ್ತೀನಿ
ವಾಟ್ ಐ ವಾಂಟ್ ಅಂತಂದರೆ ಐ ವಾಂಟೆಡ್ ಲೈಕ್ ಒಂದು ಪ್ರಾಪರ್ ವೆಬ್ ಪೇಜ್ನ ನಾನು ಕೇಳಬೇಕು. ವಾಟ್ ಎಲ್ಸ್ ಐ ಆಮ್ ಥಿಂಕಿಂಗ್. ಸೊ ಐ ವಾಂಟೆಡ್ ಟು ಆರ್ ಲೈಕ್ ರಾಯಲ್ ಕಲರ್ ಬೇಕು ನನಗೆ. ಆ್ಯಂಡ್ ಲೆಟ್ಸ್ ಎ ಓಕೆ, ಈಗ ನಾನು ಹೇಳ್ತೀನಿ. ಐ ವಾಂಟೆಡ್ ಇನ್ಸ್ಟಾಗ್ರಾಮ್ ವೆಬ್ ಯು ಐ ಲೈಕ್ ಫೀಚರ್ಸ್ ವೇರ್ ಪೋಸ್ಟ್ ಇರಬೇಕು. ಆ್ಯಂಡ್ ವಾಟ್ ಎಲ್ಸ್, ಜಸ್ಟ್ ಇಷ್ಟು ಕೊಡೋಣ, ಏನು ಬರುತ್ತೆ ನೋಡೋಣ. ಎಂಟರ್ ಕೊಡಿ. ಸೊ ಐ ಆಮ್ ಕ್ರಿಯೇಟಿಂಗ್ ಒನ್ ಸಿಂಪಲ್ ವೆಬ್ ಪೇಜ್ ಅಂತ. ಈ ವೆಬ್ ಪೇಜಲ್ಲಿ ನೋಡಿ, ಸಿನ್ಸ್ ಈಗಿರೋ ಕ್ಲಾಡ್ ಇದರಲ್ಲೆಲ್ಲ ಯು ನೋ ನೀಡ್ ಟು ವರಿ ಆನ್ ಕ್ರಿಯೇಟಿಂಗ್ ಅಂದರೆ ಲೈಕ್ ಒನ್ ಬೈ ಒನ್ ಕೂತ್ಕೊಂಡು ಕೋಡ್ ಬರೆಯೋಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನಾನು ಐ ಆಮ್ ಶೋಯಿಂಗ್ ಯು ಹೌ ವೆಲ್ ವಿ ಕ್ಯಾನ್ ಕ್ರಿಯೇಟ್ ಒನ್ ಸಿಂಪಲ್ ಅಪ್ಲಿಕೇಶನ್ ಅಂತ. ನೋಡಿ, ಇದೊಂದು ಸ್ಟ್ಯಾಟಿಕ್ ವೆಬ್ ಪೇಜ್ ಆಯಿತಾ. ಈ ವೆಬ್ ಪೇಜಲ್ಲಿ ನಾನು ಕಾಪಿ ಮಾಡ್ಕೊಳ್ತೀನಿ ಕೋಡ್ನ. ಕಾಪಿ ಮಾಡಿಕೊಂಡು ವಾಟ್ ಎಲ್ಸ್ ಟು ವಿಲ್ ಗೋ ಹಿಯರ್. ಇದು ಇನ್ಸ್ಟಾಲೇಷನ್ ಆಗಿದೆ. ಈಗ ಫಸ್ಟ್ ನಾನು ಸ್ಟಾರ್ಟ್ ಮಾಡಬೇಕು. ಸಿಸ್ಟಮ್ CTL ಎನೇಬಲ್ ಅಪಾಚಿ 2 ಅಂತ ಹಾಕ್ತಾ ಇದ್ದೀನಿ ಆಯಿತಾ. ಅಪಾಚಿ 2 ಅಂತ. ಸೊ ಇದನ್ನು ತೆಗೀರಿ ಆಯಿತಾ. ಎನೇಬಲ್ ಆದಮೇಲೆ ದ ಸೇಮ್ ಥಿಂಗ್ ನಾನೇನು ಹೇಳ್ತೀನಿ ಇಲ್ಲಿ, ಸ್ಟಾರ್ಟ್ ಮಾಡು ಅಪಾಚಿ 2ನ ಅಂತ ಹೇಳ್ತೀನಿ ಆಯಿತಾ. ಸ್ಟಾರ್ಟ್ ಮಾಡಿದೆ. ಸೊ ಸ್ಟಾರ್ಟ್ ಮಾಡಿದೆ. ಇವಾಗ ನಾನು ಏನು ಮಾಡ್ತೀನಿ, cd/var lib var www ಅಲ್ವಾ, ಇದು ಹೋಮ್ ಡಿಫಾಲ್ಟ್ ಪಾತ್ ಆಯಿತಾ. HTML ಇಲ್ಲಿಗೆ ಹೋದರೆ ಇಲ್ಲಿ ಏನಿದೆ ಅಲ್ಲ, vi index.html, ನಾನು vi index.htmlಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ಇದೆ. ನಾನೇನು ಮಾಡ್ತೀನಿ, ಅದನ್ನು ರಿಮೂವ್ ಮಾಡಿಬಿಟ್ಟು ಇನ್ಸರ್ಟ್, ನಾನು ನನ್ನ ಕೋಡ್ನ ಪೇಸ್ಟ್ ಮಾಡ್ಕೊಳ್ತೀನಿ. ಒನ್ಸ್ ಪೇಸ್ಟ್ ಆದಮೇಲೆ ಸೇವ್ ಮಾಡ್ಕೊಳ್ಳಿ. ಗೋ ಬ್ಯಾಕ್ ಇಲ್ಲಿಗೆ ವೆಬ್ಬಿಗೆ ಆ್ಯಂಡ್ ಟೇಕ್ ಹಿಯರ್. ಇಲ್ಲಿ IP ಅಡ್ರೆಸ್ ಇದೆ ಅಲ್ಲ, ಇದನ್ನು ಆ್ಯಡ್ ಮಾಡಿ ಎಂಟರ್ ಮಾಡಿ. ಸೊ ಇವಾಗ ನನ್ನ ಒಂದು ಅಪ್ಲಿಕೇಶನ್ ಅನ್ನೋದು ಬಂತು. ಓಕೆ, ರಾಯಲ್ ಗ್ರಾಮ್ ಅಂತಲೇ ಇದೆ. ಆ್ಯಂಡ್ ದಿಸ್ ಇಸ್ ಮೈ ಇನ್ಸ್ಟಾಗ್ರಾಮ್. ಏನೋ ಒಂಥರ ಒಂದು ಸಿಂಪಲ್ ನಾನು ಒಂದು ಅಪ್ಲಿಕೇಶನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈಗೇನಪ್ಪ ಅಂತ ಹೇಳಿದ್ರೆ, ಇದು ಹೋಸ್ಟ್ ಮೇಲೆ ರನ್ ಆಗ್ತದೆ, ಅಂದರೆ ಒಂದು ಲೋಕಲ್ ಹೋಸ್ಟ್ ಮೇಲೆ ರನ್ ಆಗ್ತದೆ. ನನಗೇನು ರಿಕ್ವೈರ್ಮೆಂಟ್ ಅಂದರೆ, ಈ ಅಪ್ಲಿಕೇಶನ್ನ ನಾನು ನಿಮಗೆ ಕೊಡಬೇಕು ಅಂದರೆ ಏನು ಮಾಡೋದು, ರೈಟ್? ಇದನ್ನು ನಾವು ಇಮೇಜಾಗಿ ಕನ್ವರ್ಟ್ ಮಾಡ್ತೀವಿ. ಈಗ ಸಪೋಸ್ ಸೇಮ್ ಇಮೇಜ್, ನನ್ನ ಸೇಮ್ ಅಪ್ಲಿಕೇಶನ್ ಏನಿದೆ, ಈ ಅಪ್ಲಿಕೇಶನನ್ನು ನಾನು ನಿಮ್ಮೆಲ್ಲರಿಗೂ ಕೊಡಬೇಕು, ಅಥವಾ ನಾನು ಬೇರೆಯವ್ರಿಗೆ ಅಂದರೆ ಕೊಡಬೇಕು ಅಂದಾಗ ಏನಾಗುತ್ತೆ, ಇದನ್ನು ನಾನು AMI ಇಮೇಜಾಗಿ ಕ್ರಿಯೇಟ್ ಮಾಡ್ಬೋದು. ಕರೆಕ್ಟಾ? ಈಗ ನಾವೇನು ಮಾಡ್ತೀವಿ, ಗೋ ಬ್ಯಾಕ್ ಟು ಇನ್ಸ್ಟೆನ್ಸ್. ಇಲ್ಲಿಗೆ ಈ ಟೆಸ್ಟ್ ಸರ್ವರ್ ಅಲ್ಲ, ಇಲ್ಲಿ ಆ್ಯಕ್ಷನ್ಸಿಗೆ ಹೋಗ್ತೀವಿ. ಆ್ಯಂಡ್ ಇಮೇಜ್ ಆ್ಯಂಡ್ ಟೆಂಪ್ಲೇಟ್ಸ್ ಇದೆ. ಇಮೇಜ್ ಆ್ಯಂಡ್ ಟೆಂಪ್ಲೇಟ್ಸಲ್ಲಿ ಕ್ರಿಯೇಟ್ ಅ ಇಮೇಜ್ ಅಂತಿದೆ. ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ದಿಸ್ ಈಸ್ ಮೈ ಅಪ್ಲಿಕೇಶನ್ ಇಮೇಜ್ ಅಂತ ಆಯಿತಾ. ಅಥವಾ ನನ್ನ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಅಂತ ಹೇಳ್ತಿದ್ದೀನಿ. ಓಕೆ, ಇನ್ಸ್ಟಾಗ್ರಾಮ್ ಆಯಿತಾ, ಅಪ್ಲಿಕೇಶನ್ ಅಂತ ಹೇಳ್ತಾ ಇದ್ದೀನಿ ಆಯಿತಾ. ಸೊ ಅಪ್ಲಿಕೇಶನ್ ಪ್ರೊಸೀಜರ್ ನೋಡಿ ಎಷ್ಟೊಂದೆಲ್ಲ ಇರುತ್ತೆ ಅಂತ. ಸೊ ಫಾರ್ ಟೆಸ್ಟ್ ಇಲ್ಲಿ ಏನೇನು ವ್ಯಾಲ್ಯೂಮ್ ಇದೆ ಅದನ್ನೆಲ್ಲ ಆಡ್ಬೇಕು, ಅಂದರೆ ಲೈಕ್ ಕ್ರಿಯೇಟ್ ಮಾಡ್ಕೋಬೇಕಂತ ಕೇಳ್ತಾ. ಲೆಟ್ ಇಟ್ ಬಿ, ಇದೆಲ್ಲ ಹಾಗೆ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಇಮೇಜ್. ಆ್ಯಸ್ ಸೂನ್ ಆಸ್ ನಾನು ಕ್ರಿಯೇಟ್ ಇಮೇಜ್ ಆದಾಗ ನನಗೇನಾಯಿತು, ಇಲ್ಲಿ ನನ್ನ AMI ಅನ್ನೋದು, ಅಂದರೆ AMI ಅಂದರೆ ಅಮೆಝಾನ್ ಮಷಿನ್ ಇಮೇಜ್ ಅಲ್ಲ, ಈ AMIಯಲ್ಲಿ ನನ್ನ AMI ಅನ್ನೋದು ಇಲ್ಲಿ ಕ್ರಿಯೇಷನ್ ಅನ್ನೋದು ಸ್ಟಾರ್ಟ್ ಆಯಿತು. ಈಗ ನಾನು ಹೇಳ್ತಾ ಇದ್ದೀನಿ, ಇದನ್ನು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಅಂತಲೇ ತೊಗೊಳ್ತಾ ಇದ್ದೀನಿ ನಾನು. ನೇಮ್ ಕೂಡ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಆ್ಯಡ್ ಮಾಡಿದ್ದೀನಿ. ಈಗ ಏನು ಉದ್ದೇಶ ಅಂತಂದರೆ, ಇದು ಕ್ರಿಯೇಟ್ ಆಗಲಿ ಕಂಪ್ಲೀಟಾಗಿ. ಓಕೆ, ಸ್ಟೇಟಸ್ ಪೆಂಡಿಂಗ್ ಅಂತಿದೆಯಲ್ಲ, ಅದು ಕಂಪ್ಲೀಟೆಡ್ ಸ್ಟೇಟಿಗೆ ಬರಬೇಕು. ಸ್ಟೇಟಿಗೆ ಬಂದರೆ ಈ ಒಂದು ಅಪ್ಲಿಕೇಶನ್, ಈಗ ನಾನು ಏನು ಮಾಡಿದೆ, ಒಂದು ಸಿಂಪಲ್ ವೆಬ್ ಅಪ್ಲಿಕೇಶನ್ ಎಷ್ಟು GB ಆಗುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ಈಗ ನಿಮಗೆ. ಓಕೆ, ಸೊ ಪೆಂಡಿಂಗ್ ಇದೆ, ಲೆಟ್ ಇಟ್ ಕಂಪ್ಲೀಟ್. ನೋಡಿ, ಈಗ ನನ್ನ AMI ಬಂದು ಲೈಕ್ ಸ್ಟೇಟಸ್ ಅನ್ನೋದು ಅವೈಲೇಬಲ್ ಇದೆ. ಈಗ ದಿಸ್ ಇಸ್ ಮೈ AMI ಇಮೇಜ್, ಅಂದರೆ ನನ್ನ ಒಂದು ಕಂಪ್ಲೀಟ್ ಇಮೇಜ್. ಇಫ್ ಯು ಸಿ ಹಿಯರ್, ದಿಸ್ ಇಸ್ ಸ್ಟೇಟಸ್ ಅವೈಲೇಬಲ್. ಈಗ ಯಾರು ಬೇಕು ಇದನ್ನು ಶೇರ್ ಮಾಡಿದ್ರೆ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಸಿ, ಅಪ್ಲಿಕೇಶನ್ ಯೂಸ್ ಮಾಡ್ಬೋದು, ಗುಡ್. ಆದರೆ ಈ ಅಪ್ಲಿಕೇಶನ್ ಟ್ರಾನ್ಸ್ಫರ್ ಮಾಡೋದು ಹೇಗೆ? ಸಿ, ನಾನೀಗ ಅಮೆಝಾನಲ್ಲಿ ಮಾಡಿದ್ದೀನಿ, ಅಮೆಝಾನಲ್ಲಿ ಮಾತ್ರ ಯೂಸ್ ಮಾಡೋಕ್ಕಾಗತ್ತೆ. ಇಮ್ಯಾಜಿನ್ ನಾನೀಗ ಅಜೂರ್ ಯೂಸ್ ಮಾಡ್ತಾಯಿದ್ದೀನಿ, ಈ ಇಮೇಜ್ನ ಯೂಸ್ ಮಾಡ್ಬೋದಾ? ಆಗಲ್ಲ.
ದಟ್ ಈಸ್ ಒನ್ ಡಿಸ್ಅಡ್ವಾಂಟೇಜ್. ಇವಾಗ ಇನ್ನೊಂದು ಏನಾಗುತ್ತೆ ಅಂದರೆ ಇದರ ಸೈಜ್ ನೋಡಿ. ಈಗ ಸಪೋಸ್ ಸ್ನ್ಯಾಪ್ಶಾಟ್ ಸೈಜ್ ಅಂತ ಕೊಟ್ಟರೆ ಈಗ ಇದು ಆಲ್ಮೋಸ್ಟ್ ಆಲ್ 8 GB ಇದೆ ಅಂತ ಅಂದ್ಕೊಂಡಿದ್ದೀನಿ. 1 ಸೆಕೆಂಡ್. ಓಕೆ, ಸ್ಟಾರ್ಟೆಡ್ ಇದು. ಓಕೆ, ಇದರಲ್ಲಿ ಟೋಟಲ್ ವ್ಯಾಲ್ಯೂಮ್ ಫುಲ್ ಸ್ನ್ಯಾಪ್ಶಾಟ್ ಸೈಜ್ ಬಂದ್ಬಿಟ್ಟು 8 GB ಇದೆ. ಅಂದರೆ ವ್ಯಾಲ್ಯೂಮ್ ಸೈಜ್ ಸ್ನ್ಯಾಪ್ಶಾಟ್ಸ್ ಎರಡೂ ಕೂಡ ಬರುತ್ತೆ. ಈಗ ಇಮ್ಯಾಜಿನ್ ನಾನು ಈ ಇನ್ಸ್ಟೆನ್ಸ್ ಏನು AMI ಅಂತ ಹೇಳಿದೆಲ್ಲ, ಈ AMI ಸೈಜ್ ಬಂದು ನಮಗೆ ಆಲ್ಮೋಸ್ಟ್ ಆಲ್ ಈಕ್ವಲ್ಸ್ ಟು 8 GB ಬರುತ್ತೆ. ಇಲ್ಲೆಲ್ಲಾದ್ರೂ ಸೈಜ್ ಇದೆಯಾ? ಇಲ್ಲ. ಆಯಿತಾ? ಬೇಸ್ಡ್ ಆನ್ EBSನೇ ಸೈಜ್ ಬರುತ್ತೆ. ಸೊ ಇವಾಗ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತೇನೆ ಅಂದರೆ, ಒಂದು ಸಿಂಪಲ್ ಅಪ್ಲಿಕೇಶನ್, ಅರ್ಥ ಆಯ್ತಾ? ಈ ಸಿಂಪಲ್ ಅಪ್ಲಿಕೇಶನ್ನ ನಾನು ಇಮೇಜಾಗಿ ಕನ್ವರ್ಟ್ ಮಾಡಿದ್ದೀನಿ ಅಂತಂದಾಗ ಆ ಇಮೇಜ್ ನಾನು ಬೇರೆಯವ್ರಿಗೆ ಕೊಡಬೇಕು ಅಂದಾಗ ಅದರ ಸೈಜ್ ಬಂದುಬಿಟ್ಟು 8 GB ಆಗುತ್ತೆ. ಆಯಿತಾ? ಇದು ವರ್ಚುವಲೈಸೇಷನ್. ಈಗ ಇನ್ ಸಿಂಪಲ್ ಟರ್ಮ್ಸ್ ಏನು ಮಾಡ್ತಿದ್ದೀನಿ ಅಂದರೆ, ಲೆಟ್ಸ್ ಗೋ ಹಿಯರ್. ನಾನೀಗ ವರ್ಚುವಲೈಸೇಷನ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ಹೇಳ್ತೀನಿ ನೋಡಿ. ಈಗ ನಾನು ಏನು ಮಾಡಿದೆ ಅದನ್ನು ಇಲ್ಲಿ ಬರಿತೀನಿ. ಸೊ ಇಮ್ಯಾಜಿನ್ ಇದು ನನ್ನ ಮಷಿನ್ ಅಂತ ಅಂದ್ಕೊಳ್ಳೋಣ. ಆಯಿತಾ? ಸೊ ಈ ಮಷಿನಲ್ಲಿ, ಓಕೆ, ಇಮ್ಯಾಜಿನ್ ದಿಸ್ ಈಸ್ ಮೈ ಮಷಿನ್. ಸೊ ಈ ಮಷಿನ್ನ ನಾನು ಹೇಳ್ತೀನಿ ಲೈಕ್ ಬೇ ಮೆಟಲ್ ಅಂತ ಹಾಕ್ತಾ ಇದ್ದೀನಿ. ಓಕೆ, ಬೇ ಮೆಟಲ್ ಅಂತ ಹಾಕ್ತಿದ್ದೀನಿ. ಓಕೆ, ಇದನ್ನು ಸೈಜ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಕಲರ್ ಚೇಂಜ್. ಓಕೆ, ನಾವು ಈ ಮಷಿನ್ ಏನೋ ಫೈನ್. ಈಗ ಆನ್ ಟಾಪ್ ಆಫ್ ದಿಸ್ ನಾನೇನು ಮಾಡಿದೆ, ಈಗ ಸದ್ಯಕ್ಕೆ ನಾನೇನು ಮಾಡಿದೆ, ನನ್ನ ಹತ್ರ ಅಪ್ಲಿಕೇಶನ್ ಇತ್ತು, ಕರೆಕ್ಟಾ? ಸೊ ಲೆಟ್ಸ್ ಐ ವಾಂಟೆಡ್ ಅನ್ ಅಪ್ಲಿಕೇಶನ್ ಅಂತಂದರೆ ಅಂದರೆ ಪ್ಯಾಕೇಜ್ ಇನ್ಸ್ಟಾಲೇಷನ್ ಮಾಡಿದೆ. ಸೊ ಓಕೆ, ಬೆಟರ್ 1 ಸೆಕೆಂಡ್, ಐ ಡೆಮಾನ್ಸ್ಟ್ರೇಟ್ ಪ್ರಾಪರ್ಲಿ ಸೊ ದಟ್ ನಿಮಗೆ ಮತ್ತೆ ಈ ವರ್ಚುವಲೈಸೇಷನ್ ಕಾನ್ಸೆಪ್ಟ್ ಅನ್ನೋದು ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಒಂದು ರೀಸನ್ಗೋಸ್ಕರ ನಾನೇನು ಮಾಡಿದೆ, ಅಪಾಚಿ HTML ಅಂತ ಹಾಕ್ತೀನಿ. ಓಕೆ, ಜಸ್ಟ್ ಅಪಾಚಿ ಐಕಾನ್ ಅಂತ ಹಾಕಿ, ಓಕೆ, ಜಸ್ಟ್ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಸೊ ಅಪಾಚಿನ ಆ್ಯಡ್ ಮಾಡಿ ಇದನ್ನು ರನ್ ಮಾಡಿದೆ ನಾನು. ಬೇಸಿಕಲಿ ಇದನ್ನು ರನ್ ಮಾಡಲಿಕ್ಕೆ ಅಂದರೆ ಲೈಕ್ ಎನೇಬಲ್ ಮಾಡಿ ಎಲ್ಲ ಸ್ಟಾರ್ಟ್ ಮಾಡಿ ರನ್ ಮಾಡಿದೆ. ಆನ್ ಟಾಪ್ ಆಫ್ ದಿಸ್ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನಗೆ ನನ್ನ index.html ಫೈಲ್ ಬೇಕಿತ್ತು, ಅದನ್ನು ರೀಪ್ಲೇಸ್ ಮಾಡಿದೆ. ಓಕೆ, index.html ಫೈಲ್, ಅಥವಾ ನಾನು ಜಸ್ಟ್ ಫೈಲ್ ಅಂತ ತೊಗೊಳ್ತೀನಿ. ಆಯಿತಾ? ದಿಸ್ ಈಸ್ ಮೈ ಫೈಲ್. ಸೊ ಇದರಲ್ಲಿ ನಾನು ಹೇಳ್ತೀನಿ index.html. ಓಕೆ, index.html. ಈಗ ಈ index.html ಅಂತ ಬಂದಾಗ ಈಗ ಇದನ್ನು ಹೊರಗಡೆ ಎನ್ವೈರ್ಮೆಂಟ್ಗೆ ಎಕ್ಸ್ಪೋಸ್ ಮಾಡಿದರೆ ಈ ಪಬ್ಲಿಕ್ IP ಜೊತೆ ನನಗೆ ನನ್ನ ಅಪ್ಲಿಕೇಶನ್ ಅನ್ನೋದು ಬಂತು, ಕರೆಕ್ಟಾ? ಸೊ ಲೆಟ್ಸ್ ಗೋ ಹಿಯರ್. ಸೊ ಇದನ್ನು ನಾನು ಹೊರಗಡೆ ಎಕ್ಸ್ಪೋಸ್ ಮಾಡಿದ್ದಕ್ಕೆ ದಿಸ್ ಈಸ್ ಹೌ ಐ ಗಾಟ್ ಅನ್ನ ಲೈಕ್ ಅಪ್ಲಿಕೇಶನ್ ಬಂದಿದ್ದು ಈ ಥರ. ಓಕೆ, ನಾನು ಹೇಳ್ತೀನಿ, ಲೆಟ್ ಜಸ್ಟ್ ಟೇಕ್ ಲೈಕ್ ದಿಸ್. ಇದು ಪಿಕ್ಚರೈಸ್ ಮಾಡಿದಾಗ ಈ ಥರ ನಾನು ಇಷ್ಟೊತ್ತು ಮಾಡಿದ ಸಿನಾರಿಯೋ ಇದೆ. ಈ ಅಪ್ಲಿಕೇಶನ್ನು ಬಂದಿದ್ದು ಈ ಥರ. ಈಗ ಇದನ್ನು ನೋಡಿ, ಒಂದು ಮಷೀನಲ್ಲಿ ಇವಾಗ ನಾನು ಒಂದೇ ಅಪ್ಲಿಕೇಶನ್ನ ನಾನು ಹೋಸ್ಟ್ ಮಾಡೋಕ್ಕಾಗ್ತಾ ಇರೋದು. ಆ್ಯಂಡ್ ಈ ಅಪ್ಲಿಕೇಶನ್ ಸೈಜ್ ಬಂದುಬಿಟ್ಟು 8 GB ಅನ್ನೋದಿದೆ. ಸಿಮಿಲರ್ಲಿ ವರ್ಚುವಲೈಸೇಷನ್ ಕಾನ್ಸೆಪ್ಟ್ ಅಂತ ಬಂದಾಗ ಇದೇ ಕಾನ್ಸೆಪ್ಟ್ಗೆ ಇನ್ನೊಂದು ಚೂರು ಆ್ಯಡ್ ಮಾಡ್ತೀನಿ. ಸೇಮ್ ಬೇರ್ ಮೆಟಲ್ನ ತೊಗೊಳ್ಳೋಣ. ಓಕೆ, ಆನ್ ಟಾಪ್ ಆಫ್ ದಿಸ್ ನಾನೇನು ಮಾಡ್ತೀನಿ, ವರ್ಚುವಲ್ ಮಷನ್ನ VMware ಅಥವಾ ಈ ಥರ ಸಾಫ್ಟ್ವೇರ್ಗಳಿರ್ತಾವಲ್ಲ ಈ ಥರದನ್ನು ಆ್ಯಡ್ ಮಾಡ್ತೀನಿ. ಲೆಟ್ಸೆ ಒರಾಕಲ್ ಅಥವಾ VMware ಏನಿರುತ್ತಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ಕೊಳ್ಳಿ. ಲೆಟ್ಸೆ ಒರಾಕಲ್. ಓಕೆ, ಸೊ ದಿಸ್ ಈಸ್ ಹೌ ಐಕಾನ್ ಲುಕ್ಸ್. ಓಕೆ, ಇದರ ಮೇಲೆ ಈ ಬೇರ್ ಮೆಟಲ್ ಮೇಲೆ ನಾನು ಈ ಒರಾಕಲ್ VM ಆ್ಯಡ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಲೆಟ್ ಇಟ್ ಬಿ. ಓಕೆ, ಈಗ ನಮ್ಮ ಹತ್ರ ವಿಂಡೋಸ್ ಇರುತ್ತಲ್ಲ, ವಿಂಡೋಸ್ ಮಷಿನ್ ಮೇಲೂ ಕೂಡ ನಾವು ಈ ಥರ VM ಆ್ಯಡ್ ಮಾಡಿ ಆನ್ ಟಾಪ್ ಆಫ್ ದಿ VM ನಾನೇನು ಮಾಡ್ತೀನಿ, ನನಗೆ ಬೇಕಾಗಿರೋ ಎಲ್ಲ ಇಮೇಜಸ್ನು ಕೂಡ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಸಪೋಸ್ ಐ ವಾಂಟ್ ಇಟ್ ಉಬುಂಟು ಅಂತ ಅಂದ್ಕೊಂಡ್ರೆ ಉಬುಂಟುನ ನಾನು ಇನ್ಸ್ಟಾಲೇಷನ್ ಮಾಡ್ತೀನಿ, ಆಯಿತಾ? ಸೊ ಹಾಗೆಯೇ ಲೆಟ್ಸ್ ಸೇ ಐ ಆಮ್ ಗೋಯಿಂಗ್ ವಿತ್ ಐಕಾನ್.
ಸೊ ಇದು ಉಬಂಟು ಅಂತ ಅಂದ್ಕೊಳ್ಳಿ. ಸೊ ಸಿಮಿಲರ್ಲಿ ನನಗೆ ಐ ವಾಂಟ್ ಸೆಂಟೋಎಸ್ ಅಂತ ಅಂದ್ಕೊಂಡ್ರೆ ಸೊ ಸೆಂಟೋಎಸ್ ಕೂಡ ನಾನು ಇನ್ಸ್ಟಾಲೇಷನ್ ಮಾಡ್ಕೊಳ್ತೀನಿ. ಓಕೆ, ಆನ್ ಟಾಪ್ ಆಫ್ ಈ ನನ್ನ ವರ್ಚುವಲ್ ಮಿಷಿನ್ ಮೇಲೆ ವಿತ್ ದ ಹೆಲ್ಪ್ ಆಫ್ ದಿಸ್ ವರ್ಚುವಲ್ ಬಾಕ್ಸ್ ನಾನು ಉಬಂಟು ಮತ್ತು ಸೆಂಟೋಎಸ್ನ ಕೂಡ ಇನ್ಸ್ಟಾಲೇಷನ್ ಮಾಡ್ಕೊಳ್ತಾ ಇದ್ದೀನಿ. ಆಯಿತಾ? ಸೊ ಸೆಂಟೋಎಸ್ ಕೂಡ ಆ್ಯಡ್ ಮಾಡಿಕೊಂಡೆ. ಸಪೋಸ್ ಈವನ್ ಇಫ್ ಐ ವಾಂಟ್, ಈಗ ನಾನು ಅಮೆಝನ್ ಲೈನೆಕ್ಸ್ ಮೇಲೆ ಹೋಸ್ಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಈಗ ಲೆಟ್ಸ್ ಎ ಅಮೆಝನ್ ಲೈನೆಕ್ಸ್ ಐಕಾನ್ ಅಂತ ಹಾಕಿದರೆ ಅಮೆಝನ್ ಲೈನೆಕ್ಸ್ದು ಐಕಾನ್ ಇದೆ. ಓಕೆ, ನೋಡಿ ಇದೇ ಇಮೇಜ್ ಅಂತ ಹೇಳ್ತಾರೆ. ಓಕೆ, ಐ ಕೀಪ್ ಇಟ್ ಲೈಕ್ ದಿಸ್. ಈಗ ಏನಂತಂದರೆ ಈಗ ಇವೆಲ್ಲ ಕೂಡ ನನ್ನ ಇಮೇಜಸ್, ಡಿಫ್ರೆಂಟ್ ಇಮೇಜಸ್ ಒಂದೇ ಒಂದು ಸಿಸ್ಟಮ್ ಮೇಲೆ. ಆಯಿತಾ? ನಾನು ಹಾರ್ಡ್ಲಿ ಅಂತಂದರೆ 3-4 ಈ ಥರ ಡಿಫ್ರೆಂಟ್ ಒ ಎಸ್ ಎಸ್ಗಳನ್ನ ಆ್ಯಡ್ ಮಾಡ್ಬೋದು. ಡಿಫ್ರೆಂಟ್ ಒ ಎಸ್ ಎಸ್ನ ಆ್ಯಡ್ ಮಾಡಿ ಆನ್ ಟಾಪ್ ಆಫ್ ದಿಸ್ ನನಗೆ ಬೇಕಾಗಿರೋ ಅಪ್ಲಿಕೇಶನ್ಸ್ನ ನಾನು ಇನ್ಸ್ಟಾಲ್ ಮಾಡ್ಕೊಳ್ತಾ ಹೋಗ್ಬೋದು. ಅಂದರೆ ನನ್ನ ಮಿಷಿನ್ ಮೇಲೆ ಲೈಕ್ ವರ್ಕ್ ಆಗ್ತಿದೆ ಅಂತ ಹೇಳ್ತಾರಲ್ಲ, ಇದೇ ಥರ ನನ್ನ ಮಿಷಿನ್ ಮೇಲೆ ವರ್ಕ್ ಆಗೋದು. ಆಯಿತಾ? ಇಲ್ಲಿ ಎಲ್ಲ ಫೈಲ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಈಗ ಇಮ್ಯಾಜಿನ್ ಈ ಥರ ನಾನು ನನ್ನ ಬೇರ್ ಮೆಟಲ್ ಅಂದರೆ ನನ್ನ ಲ್ಯಾಪ್ಟಾಪ್ ಮೇಲೆ ನಾನು ವರ್ಚುವಲ್ ಬಾಕ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಆನ್ ಟಾಪ್ ಆಫ್ ವರ್ಚುವಲ್ ಬಾಕ್ಸ್ ನಾನು ಉಬಂಟುನ ಆ್ಯಡ್ ಮಾಡಿದ್ದೀನಿ, ಸೆಂಟೋಸ್, ಈ ಥರ 3 ಇದ್ದಾವೆ. ಈಗ ನನಗೇನು ಈ ಉಬಂಟುನ ಹೋಸ್ಟ್ ಮಾಡ್ತಿದ್ದೀನಿ ಅಂತಂದರೆ ಉಬಂಟು ಮೇಲೆ ಇದು ಮಾಡಿ, ಈಗ ಇದನ್ನು ಪ್ಯಾಕೇಜ್ ಮಾಡಿದ್ರೆ ನನಗೆ ಈಗ ನಾವು ಒಂದು ಅಪ್ಲಿಕೇಶನ್ ನೋಡಿದ್ವಿ, ಕರೆಕ್ಟಾ? ಜಸ್ಟ್ ಇಷ್ಟನ್ನ ಮಾತ್ರ ಪ್ಯಾಕೇಜ್ ಮಾಡಿದ್ದಕ್ಕೆ ನನಗೆ 8 GB ಬಂತು. ಆಯಿತಾ? ಈಗ ಈ 8 GB ನಾನು ಶಿಪ್ ಮಾಡಬೇಕು ಅಂತಂದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಅಲ್ವಾ? ಸೊ ಲೆಟ್ಸ್ ಗೋ ಹಿಯರ್. ಇದು 8 GB. ಸಿಮಿಲರ್ಲಿ ಒಂದು ಉಬಂಟು ಒ ಎಸ್ ಅನ್ನೇ ನಮಗೇನಿಲ್ಲ ಅಂತಂದು 4 to 5 GB ಬರುತ್ತೆ. ಆನ್ ಟಾಪ್ ಆಫ್ ದಟ್ ನನ್ನ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಂದ್ರೆ ಈಗ ಲೆಟ್ಸ್ ನಾನು ಟಾಮ್ ಕ್ಯಾಟ್ ಮೇಲೆ ಹಾಕ್ತಿದ್ದೀನಿ ಅಂದರೆ ಟಾಮ್ ಕ್ಯಾಟ್ನ ಇನ್ಸ್ಟಾಲ್ ಮಾಡಬೇಕು. ಅದೇ ರೀತಿ ಅಪಾಚಿನ ಇನ್ಸ್ಟಾಲ್ ಮಾಡಿದೆ ಆನ್ ಟಾಪ್ ಆಫ್ ಫೈಲ್. ಇದನ್ನೆಲ್ಲ ಪ್ಯಾಕೇಜ್ ಮಾಡಲಿಕ್ಕೆ ನನಗೆ 8 GB ಆಯಿತು. ಸಿಮಿಲರ್ಲಿ ವಿತ್ ರೆಸ್ಪೆಕ್ಟ್ ಟು ಸೆಂಟೋಯ್ಸ್ ಅಂತ ಈ ಎಂಟೈರ್ ಏನು ಕಾನ್ಸೆಪ್ಟ್ ಇದೆಯಲ್ಲ, ಇದೇನೇ ವರ್ಚುವಲ್ ಮಿಷಿನ್ ಅಂದರೆ ವರ್ಚುವಲೈಸೇಷನ್ ಅಂತಂದರೆ. ಆಯಿತಾ? ಇದು ನನ್ನ ವರ್ಚುವಲೈಸೇಷನ್ ಕಾನ್ಸೆಪ್ಟ್. ಅರ್ಥ ಮಾಡ್ಕೊಳ್ಳಿ. ಈ ವರ್ಚುವಲೈಸೇಷನಲ್ಲಿ ಬೇರ್ ಮೆಟಲ್ ಇರುತ್ತೆ, VM ಇರುತ್ತೆ, ಆನ್ ಟಾಪ್ ಆಫ್ OS ಇರುತ್ತೆ. ಆ ಈಚ್ OSಗಳ ಮೇಲೆ ನನಗೆ ಬೇಕಾಗಿರೋ ಅಪ್ಲಿಕೇಶನ್ ಇರುತ್ತೆ. ಆ ಅಪ್ಲಿಕೇಶನ್ನ OS ಇರುತ್ತೆ, ಆನ್ ಟಾಪ್ ಆಫ್ ನನಗೆ ಬೇಕಾಗಿರೋ ಪ್ಯಾಕೇಜಸ್ ಇನ್ಸ್ಟಾಲ್ ಮಾಡಬೇಕು, ಅಪ್ಲಿಕೇಶನ್ ಫೈಲ್ಸ್ಗಳನ್ನ ಆ್ಯಡ್ ಮಾಡಬೇಕು, ರನ್ ಮಾಡಬೇಕು. ಹೀಗೆ ರನ್ ಮಾಡ್ತೀವಿ. ಈಗ ಲೋಕಲಲ್ಲೂ ನಾವು ಹಾಗೆ ಅಲ್ವಾ ರನ್ ಮಾಡಬೇಕಾಗಿರೋದು. ಲೋಕಲಲ್ಲೂ ಕೂಡ ಫಾರ್ ಎಕ್ಸಾಂಪಲ್ ನನ್ನ ಜಾವಾ ಫೈಲ್ ಇದೆ ಅಂತಂದರೆ java-jar ಅಂತ ಕೊಟ್ಬಿಟ್ಟು ನಾನು ಆ ಫೈಲ್ನ ರನ್ ಮಾಡ್ತೀನಿ. ಸಿಮಿಲರ್ಲಿ ಪೈಥಾನ್ 3.app.py ಅಂತ ರನ್ ಮಾಡ್ತೀನಿ. ಇದೆಲ್ಲ ಏನು ವಿತ್ ರೆಸ್ಪೆಕ್ಟ್ ಟು ಈ ಒಂದು VMಸ್ಗಳು. ಆಯಿತಾ? ಇವೆಲ್ಲ ಸಪ್ರೇಟ್ VMs ಆಗಿ ಬರುತ್ತೆ. ಓಕೆ, ಸೊ ಲೆಟ್ಸ್ ಟೇಕ್ ಲೈಕ್ ದಿಸ್. ಈಗ 3 ಮಷಿನ್ ಇದೆ, ಮೂರು ಅಪ್ಲಿಕೇಶನ್ನ ನೀವು ಹಾರ್ಡ್ಲಿ ಅಂದರೆ 3 ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ಬೋದು. ಅದಕ್ಕೂ ಮೇಲೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಅಂತ. ಓಕೆ, ಸೊ ಲೆಟ್ಸ್ ಕೀಪ್ ಲೈಕ್ ದಿಸ್. ಓಕೆ, ಹೀಗಿರುತ್ತೆ. ನಾವು ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಅಂತಲೇ ನಮಗೆ ಕಂಟೈನರೈಸೇಷನ್ ಅಂತ ಬಂದಿದ್ದು. ಸೊ ಇವಾಗ ವರ್ಚುವಲೈಸೇಷನ್ ಅಂದರೆ ಏನು ಅಂತ ಗೊತ್ತಾಗಿರುತ್ತೆ. ಸೊ ವರ್ಚುವಲೈಸೇಷನ್ ಅಂದರೆ ಏನು? ಒಂದು ಮಷಿನ್ ಮೇಲೆ ನೀವು ಒಂದು VMನ ಹಾಕಿ ಮಲ್ಟಿಪಲ್ OSSನ ಆ್ಯಡ್ ಮಾಡ್ತೀರಾ. ಆನ್ ಟಾಪ್ ಆಫ್ ದಟ್ ಮಲ್ಟಿಪಲ್ ಫೈಲ್ಸ್ಗಳನ್ನ ಆ್ಯಡ್ ಮಾಡ್ತೀರಾ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ನಿಮ್ಮ ಒಂದು ಪ್ಯಾಕೇಜಿಂಗ್ ಮಾಡುವಾಗ ಇಟ್ ವಿಲ್ ಟೇಕ್ ಹೆವಿ ವೆಯ್ಟ್ ಆಗುತ್ತೆ. ಆ್ಯಂಡ್ ಯಾಕೆ ಅಂದರೆ ಇಲ್ಲಿ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ತೋರಿಸಿದೆ. ಈ ಒಂದು UI-ನ ಅಪ್ಲಿಕೇಶನ್ನ ಹೋಸ್ಟ್ ಮಾಡಲಿಕ್ಕೆ ನಾನು ಈ AMIನ ಕ್ರಿಯೇಟ್ ಮಾಡಿದೆ. ಈ AMI ಏನಾಯಿತು, ನನಗೆ ಇಮೇಜ್ ಅಂತಂದರೆ ಒಂದು OS ಅಂತ ಅಷ್ಟೇ, ಇನ್ನೇನಿಲ್ಲ. ಆಯಿತಾ? ಈ OSನ ರನ್ ಮಾಡಿದೆ ಆ್ಯಂಡ್ ಇಲ್ಲಿ ನನ್ನ ವ್ಯಾಲ್ಯೂಮ್ಸ್ ಚೆಕ್ ಮಾಡಿದಾಗ ಇಟ್ ಈಸ್ ಕ್ಲೋಸ್ ಟು 8 GB ಇತ್ತು. ಬೇಸ್ಡ್ ಆನ್ ಮೈ ವ್ಯಾಲ್ಯೂಮ್ ಕ್ರಿಯೇಟ್ ಆಯಿತು. ಹಾಗೆಯೇ ನಾನೇನು ಮಾಡ್ತೀನಿ, ಈಗ ಕಂಟೈನರೈಸೇಷನ್ ಮಾಡಬೇಕಲ್ವಾ? ಕಂಟೈನರೈಸೇಷನ್ ಮಾಡಬೇಕು ಅಂದಾಗ ಲೆಟ್ಸ್ ಸೇ ಸೇಮ್ ಥಿಂಗ್ ಐ ವಿಲ್ ಟೇಕ್. ಓಕೆ, ಇಲ್ಲಿ ಇದೇ ಬೇರ್ ಮೆಟಲ್ನ ತೊಗೊಳ್ತೀನಿ. ಆಯಿತಾ? OS ಇರುತ್ತೆ ನಾರ್ಮಲ್ ಆಗಿ, ಯಾವ OS ಆದರೂ ಪರವಾಗಿಲ್ಲ, ಬಟ್ ನಾವು ಪ್ರಿಫರಬಲಿ ಲೈನೆಕ್ಸ್ನ ಯೂಸ್ ಮಾಡ್ತಿದ್ದೀವಿ. ಆನ್ ಟಾಪ್ ಆಫ್ ದಿಸ್ ನಾನೇನು ಮಾಡ್ತೀನಿ, ಕಂಟೈನರ್ ಇಂಜಿನ್ನ ಇನ್ಸ್ಟಾಲ್ ಮಾಡ್ತೀನಿ. ಓಕೆ, ಕಂಟೈನರ್ ಇಂಜಿನ್ ಡಾಕರ್ ಅಂತ ಹಾಕ್ತೀನಿ. ಇಫ್ ಐ ಗೆಟ್ ಎನಿಥಿಂಗ್. ಓಕೆ, ಲೆಟ್ಸ್ ಸೇ ನಾನೊಂದು ಇದೇ ಡಾಕರ್ನೇ ಇನ್ಸ್ಟಾಲ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳೋಣ. ಓಕೆ, ಇದನ್ನು ಕಂಟೈನರ್ ಇಂಜಿನ್ ಅಂತ ಫರ್ ನಾವು ಸದ್ಯಕ್ಕೆ ನಾನು ಆ್ಯಡ್ ಮಾಡ್ತಿದ್ದೀನಿ. ಓಕೆ, ಸೊ
ಲೆಟ್ಸ್ ಸೇ ಆನ್ ಟಾಪ್ ಆಫ್ ಓ ಎಸ್ ಓನ್ಲಿ ನಾನು ಇದನ್ನ ಆ್ಯಡ್ ಮಾಡ್ತಾ ಇರೋದು ಕಂಟೈನರ್ ಇಂಜಿನ್ ಅಂತ. ಈಗ ಕಂಟೈನರ್ ಇಂಜಿನ್ ಆಯ್ತಲ್ಲ, ಈ ಕಂಟೈನರ್ ಇಂಜಿನ್ ಮೇಲೆ ಈಗ ನಾ ಹೇಳಿದೆ ಇಲ್ಲಿ ಒಂದು ಉಬಂಟು ಸೈಜ್ ಆಫ್ ಉಬಂಟು ಇಸ್ ಲೈಕ್ ಕ್ಲೋಸ್ ಟು 8 GB. ಈಗ ನನ್ನ ಮಷಿನ್ ಮೇಲೆ ಓಕೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಸೈಜ್ ಕೂಡ ನಮಗೆ ಮ್ಯಾಟ್ರ್ ಆಗುತ್ತೆ. ಈಗ ನನ್ನ ಹತ್ರ ಒಂದು ಲೆಟ್ಸೆ 8 GB ರ್ಯಾಮ್ ಇರುವಂತಹ ಕಂಪ್ಯೂಟರ್ ಆಯಿತಾ. ಲೆಟ್ಸೆ 1 TB ಹಾರ್ಡ್ ಡಿಸ್ಕ್ ಇದೆ ಅಂತ ಅಂದ್ಕೊಳ್ಳೋಣ. ಆ್ಯಂಡ್ ಅದೇ ರೀತಿ 10 CPUs ಇದ್ದಾವೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ ಸಪೋಸ್ ಈ VM ಹೋಸ್ಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇದ್ರ ಹೋಸ್ಟ್ ಮಾಡಿ ಅದರ ಮೇಲೆ ನಾನು OSಗಳನ್ನ ಹೋಸ್ಟ್ ಮಾಡಬೇಕು ಅಂದರೆ ಉಬಂಟು ಇಮೇಜ್ ಬಂದುಬಿಟ್ಟು ಇಟ್ ವಿಲ್ ಬಿ ಅರೌಂಡ್ 5 to 6 GB ಇರುತ್ತೆ. ನಾರ್ಮಲ್ ಮೈಕ್ರೋಸಾಫ್ಟ್ ಇಮೇಜ್ ಬಂದುಬಿಟ್ಟು ಇಟ್ ವಿಲ್ ಬಿ, ಇಲ್ಲಿ ನನ್ನ OS ಇದೆ ಅಂತಂದರೆ ಆ OS ಬಂದುಬಿಟ್ಟು ಇಟ್ ವಿಲ್ ಬಿ ಅರೌಂಡ್ 8 GB ಅಂತ ಅಂದ್ಕೊಳ್ಳೋಣ. ಈಗ ಈ 8 GB ಇಮೇಜ್ಗೆ ನನಗೆ 2 CPUs ಆಲ್ರೆಡಿ ಅಲೋಕೇಟ್ ಮಾಡಿಬಿಟ್ಟಿರ್ತೀನಿ. ಆ್ಯಂಡ್ ರಿಮೈನಿಂಗ್ ಸ್ಪೇಸ್ ಅಂತ ಬಂದಾಗ ನನಗೆ ಅರೌಂಡ್ 100 GB ಸ್ಪೇಸ್ OSಗೆ ಅಂತಲೇ ಬೇಕು ಇಲ್ಲಿ, ಆಯಿತಾ. ಇದು ಬೇರೆ ಮೆಟಲಲ್ಲಿ. ವೆನ್ ಇಟ್ ಕಮ್ಸ್ ಟು ಈ ಥರ ಬಂದಾಗ ವರ್ಚುವಲ್ ಬಾಕ್ಸ್ ಹಾಕಿದ್ದೀನಿ. ಈಗ ಉಬಂಟು ಇದೆ, ಈ ಉಬಂಟುಗೆ 5 to 6 GB ಅಂತ ಇದ್ರೆ OS ಸೈಜು. ಇದಕ್ಕೆ ಅಟ್ಲೀಸ್ಟ್ ನನಗೆ 2 CPUs ಕೊಡಬೇಕು. ಇದು ರನ್ ಆಗಬೇಕು ಅಂತಂದರೆ ಮಿನಿಮಮ್ ಅಂತಂದರೂ 100 GB ಸ್ಪೇಸ್ನ ಇದಕ್ಕೆ ಕೊಟ್ಬಿಡಬೇಕು. ಹಾಗೆಯೇ ಉಬಂಟು ಅಂತ ಬಂದಾಗ ಇಟ್ ಬಿ ಕ್ಲೋಸ್ ಟು 10 to 12 GB ಅಷ್ಟು ಸ್ಪೇಸ್ ಇರುತ್ತೆ. ಆ್ಯಂಡ್ ಇಲ್ಲಿ ನಾನು ಇದಕ್ಕೆ 2 CPUs ಕೊಡಲೇಬೇಕು. ಆ್ಯಂಡ್ ಮಿನಿಮಮ್ ಇಲ್ಲಿ 150 GB ಕೊಡಬೇಕು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಅಮೆಝಾನ್ ಲಿನಕ್ಸ್ ಮೇ ಬಿ ಲೈಟ್ ವೇಟ್ ಆಗಿರ್ಬೋದು. ಇಲ್ಲಿ ಅರೌಂಡ್ 4 to 5 GB ಇರಬಹುದು. ನನಗೆ 1 CPU ಅಂತೂ ಮಿನಿಮಮ್ ಬೇಕು. ಆ್ಯಂಡ್ ಆಲ್ಸೋ ಐ ನೀಡ್ ಸಮ್ 50 GB ಆಫ್ ಸ್ಪೇಸ್ ಅಂತ ಅಂದಾಗ ಇಷ್ಟು. ಇವಾಗ ನೋಡಿ, ರ್ಯಾಮ್ ಡಿವೈಡ್ ಮಾಡುವಾಗ ಇಲ್ಲಿ ನನಗೆ 2 GB ರ್ಯಾಮ್ ಬೇಕು, ಇಲ್ಲೂ ಕೂಡ 2 GB ರ್ಯಾಮ್ ಬೇಕು, ಇಲ್ಲೂ ಕೂಡ 2 GB ರ್ಯಾಮ್ ಬೇಕು ಅಂತಂದಾಗ ನಿಮ್ಮ ಹತ್ರ ಇರೋ ಸರ್ವರ್ ಅಥವಾ ನಿಮ್ಮ ಹತ್ರ ಇರೋ ಮಷಿನ್ ಇರೋದೇ 8 GB ಅಂತಂದಾಗ ಇಲ್ಲೆಲ್ಲನೂ ಖಾಲಿ ಆಗೋಗ್ಬಿಡತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಸಿಸ್ಟಮ್ ಪರ್ಫಾರ್ಮೆನ್ಸ್ ಅನ್ನೋದು ತುಂಬ ಅಂದರೆ ತುಂಬ ಸ್ಲೋ ಆಗ್ತಾ ಹೋಗುತ್ತೆ. ಆ ರೀಸನಿಗೋಸ್ಕರ ನಾವೇನು ಮಾಡ್ತಿದ್ದೀವಿ, ಈಗ ಇಲ್ಲಿ ಏನೂ ಅವಶ್ಯಕತೆ ಇಲ್ಲ. ಈಗ ಲೆಟ್ಸೆ ನಾನು ಇಲ್ಲಿ ಹೋಗ್ತೀನಿ ನನ್ನ ಇದಕ್ಕೆ. ಓಕೆ, ಸೊ ಲೆಟ್ಸ್ ಟೇಕ್ ದಿಸ್ ಗೈ. ಈಗ ಇದೇ ಬೇರ್ ಮೆಟಲ್ ಆನ್ ಟಾಪ್ ಆಫ್ OS ನಾನು ಕಂಟೈನರ್ ಇಂಜಿನ್ನ ಆ್ಯಡ್ ಮಾಡ್ತೀನಿ. ಸಪೋಸ್ ಇಲ್ಲೇ ನಾನೇನಾದರೂ ಉಬಂಟುನ ಕಾಲ್ ಮಾಡಬೇಕು ಅಂತಂದರೆ, ಓಕೆ ಇಲ್ಲಿದೆಯಲ್ಲ, ಇದೇ ಉಬಂಟು ಇಮೇಜ್ನ ನಾನು ಇಲ್ಲಿ ಕಾಲ್ ಮಾಡಬೇಕು ಅಂತಂದರೆ ಇಟ್ ವಿಲ್ ಬಿ ಹಾರ್ಡ್ಲಿ ಅಂತಂದರೆ ನಿಮಗೆ ಒಂದು ಅರೌಂಡ್ 70 MB ಅಷ್ಟು ಬರುತ್ತೆ. ಇವಾಗ ಹೇಳಿ, ಈ ಥರ 70 MB ಇಮೇಜಸ್ನ ನೀವು ಹ್ಯಾಂಡಲ್ ಮಾಡೋದು ಹೇಗಿರುತ್ತೆ. ಆ್ಯಂಡ್ ಅದೇ ರೀತಿ 8 GB ಇರೋ ಒಂದು ಇಮೇಜ್ನ ಹ್ಯಾಂಡಲ್ ಮಾಡೋದು ಹೇಗಿರುತ್ತೆ. ಆನ್ ಟಾಪ್ ಆಫ್ ದಿಸ್ ನಿಮಗೆ ಬೇಕಾಗಿರೋ ನೀವು ಕಂಟೈನರ್ನ ಕ್ರಿಯೇಟ್ ಮಾಡ್ಕೋಬೋದು, ಇಮೇಜ್ ಪ್ಯಾಕೇಜಿಂಗ್ ಮಾಡಿಕೊಂಡು ಡಿಪ್ಲಾಯ್ ಕೂಡ ಮಾಡ್ಬೋದು. ಇಲ್ಲಿ ನಾನು ಹೇಳಿದೆ ಒಂದು ಅಪ್ಲಿಕೇಶನ್ ಬರಬೇಕು ಅಂತಂದರೆ ನಿಮಗೆ ಕ್ಲೋಸ್ ಟು 8 GB ಆಗುತ್ತೆ. ಓಕೆ, ಇಲ್ಲಿ ಒಂದು ಅಪ್ಲಿಕೇಶನ್ ಬರಬೇಕು ಅಂತಂದರೆ ಕ್ಲೋಸ್ ಟು 8 GB ಆಗುತ್ತೆ. ಆದರೆ ಇಲ್ಲಿ ಏನು ಗೊತ್ತಾ, ಹಾರ್ಡ್ಲಿ ಅಂತಂದರೆ ಒಂದು 200 MBಯಲ್ಲಿ ನಿಮ್ಮ ಅಪ್ಲಿಕೇಶನ್ನ ಪ್ಯಾಕೇಜ್ ಮಾಡ್ಬೋದು. ಇದೇ ಕಂಟೈನರೈಸೇಷನ್. ಇವಾಗ ಈ 200 MB ಅಪ್ಲಿಕೇಶನ್ ಆ್ಯಕ್ಸೆಸ್ ಮಾಡೋದು ಈಸಿ ಆಗುತ್ತಾ ಅಥವಾ ಈ 8 GB ಅಪ್ಲಿಕೇಶನ್ ಆ್ಯಕ್ಸೆಸ್ ಮಾಡೋದು ಈಸಿ ಆಗುತ್ತಾ? ದ ಸೇಮ್ ಮೆಥಡಾಲಜಿ. ಆದರೆ ಇಲ್ಲಿ ನಾನು ಏನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಅಂದರೆ ಲೈಕ್ ಈಗ ಸೇಮ್ ಇಮೇಜ್ ಏನಿತ್ತಲ್ಲ ಆ ಸೇಮ್ ಇಮೇಜ್ನ ನಾನು ಇಲ್ಲಿ ವಿತ್ ದ ಹೆಲ್ಪ್ ಆಫ್ ಕಂಟೈನರ್ ಮಾಡ್ತೀನಿ. ವಿತ್ ದ ಹೆಲ್ಪ್ ಆಫ್ ಕಂಟೈನರ್ ಮಾಡಿದಾಗ ನಂಗೆ ಹಾರ್ಡ್ಲಿ ಅಂದರೆ ಒಂದು 200 to 300 MB ಬರುತ್ತೆ, ಆಯಿತಾ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಇದರಲ್ಲಿ ನಾನು ನನ್ನ ಅಪ್ಲಿಕೇಶನ್ಸ್ನೆಲ್ಲ ಡಾಕರ್ ಹಬ್ಬಲ್ಲಿ ಪುಷ್ ಮಾಡ್ತೀನಲ್ವ. ಸೊ ನಾನೇನು ಮಾಡ್ತೀನಿ, ಒಂದು ಸಿಂಪಲ್ ಅಪ್ಲಿಕೇಶನ್ನ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ನಿಮಗೆ. ಸೊ ಸೈನ್ ಇನ್ ಆಗಿ, ಅಂದರೆ ನಾರ್ಮಲಾಗಿ ಡಾಕರ್ ಹಬ್ ಇರಬೇಕು. ಟೆಕ್ ಬಿ ಓಕೆ, ಸೈನ್ ಇನ್ ಮಾಡ್ಕೊಳ್ಳಿ, ಆಯಿತಾ. ಸೊ ಸೈನ್ ಇನ್ ಮಾಡಿಕೊಂಡ್ರೆ ಇಲ್ಲಿ ತುಂಬ ಇಮೇಜಸ್ ಇದ್ದಾವೆ. ನಾನು ಒಂದೇ ಒಂದು ಇಮೇಜನ್ನು ಲೈಕ್ ನಾನು ಕಾಪಿ ಮಾಡ್ಕೊಳ್ತೀನಿ. ಆ್ಯಂಡ್ 1 ಸೆಕೆಂಡ್.
ಓಕೆ, ಒಂದು ಗೇಮ್ ಆ್ಯಪ್ ಇದೆ ನನ್ನ ಹತ್ರ. ಆ ಗೇಮ್ ಆ್ಯಪ್ನ ನಾನು ಲೈಕ್ ಇದು ಮಾಡ್ಕೊಳ್ತೀನಿ, ಪುಲ್ ಮಾಡ್ಕೊಳ್ತೀನಿ. ಯು ನೋ ನೀಡ್ ಟು ವರಿ, ಇದೆಲ್ಲ ಕೂಡ ಏನು ಅಂತ ಫನ್ನ. ಓಕೆ, ಇಲ್ಲಿ ನನ್ನ ಹತ್ರ ಡಾಕರ್ ಇಲ್ಲ. ಸೊ ಡಾಕರ್ನ ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತಂದರೆ, ಉಬಂಟು ಸರ್ವರ್ ಆದರೆ APT ಇನ್ಸ್ಟಾಲ್ ಡಾಕರ್ ಅಂತ ಹಾಕಿ. ನಾನು ಇದನ್ನೆಲ್ಲ ಆಮೇಲೆ ಹೇಳ್ತೀನಿ. ಬಟ್ ಜಸ್ಟ್ ನಿಮಗೆ ಒಂದು ಅಪ್ಲಿಕೇಶನ್ ಸೈಜ್ನ ತೋರಿಸ್ಲಿಕ್ಕೋಸ್ಕರ ನಾನು ಇದನ್ನು ಇದು ಮಾಡ್ತಿರೋದು ಅಷ್ಟೇ, ಕಂಪೇರ್ಡ್ ಟು ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂತ. ಓಕೆ, ಸೊ ಡನ್. ಈಗ ಸೇಮ್ ಇಮೇಜ್ನ ನಾನು ಕಾಪಿ ಮಾಡ್ಕೊಳ್ತೀನಿ. ಓಕೆ, ನಾನು ನನ್ನ ಲೋಕಲ್ಗೆ ಡೌನ್ಲೋಡ್ ಮಾಡ್ಕೊಳ್ತೇನೆ. ಮೇ ಬಿ ಇದೊಂದು ಸ್ವಲ್ಪ ಜಾಸ್ತಿ ಇರ್ಬೋದು ಇಮೇಜ್, ಬಟ್ ಫೈನ್, ಎಲ್ಲ ಶೋ ಯು. ಬಟ್ ಇದರಲ್ಲಿ ಎಷ್ಟು ಫೀಚರ್ಸ್ ಇದ್ದಾವೆ ಅಂತ ತೋರಿಸ್ತೀನಿ ನಿಮಗೆ. ಈಗ ಡಾಕರ್ ಇಮೇಜಸ್ ಇವೆಲ್ಲ ತಲೆ ಕೆಡಿಸ್ಕೋಬೇಡಿ. ಇದು 500 MB ಅಪ್ಲಿಕೇಶನ್, ಆಯಿತಾ. 500 MB ಇರಲಿ. ಇದನ್ನು ಎಕ್ಸ್ಪೋಸ್ ಮಾಡಿದ್ರೆ ಯಾವ ಥರ ಅಪ್ಲಿಕೇಶನ್ ಬರುತ್ತೆ ನಾನು ತೋರಿಸ್ತೀನಿ, ಆಯಿತಾ. ಫಾರ್ ನೌ ಡೋಂಟ್ ವರಿ ಆನ್ ಎನಿ ಕಮಾಂಡ್ಸ್ ಅನ್ ಆಲ್. ಓಕೆ, ಸೊ ಅದೇನು ಬೇಕಾಗಿಲ್ಲ ನನಗೆ. ಓಕೆ, ಸೊ ಇದು 1 ಸೆಕೆಂಡ್ ಇರಿ. ಇದು ಯಾವುದ್ರ ಮೇಲೆ ಹೋಸ್ಟ್ ಆಗಿದೆ ಐ ವಾಂಟೆಡ್ ಟು ಸಿ. 8080 ಅಲ್ವಾ. ಸೊ ನಾನೇನು ಮಾಡ್ತೀನಿ, ಇಲ್ಲಿ -P 8080ಗೆ ಪೋರ್ಟ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ, ಆಯಿತಾ. 8080 ಆ್ಯಂಡ್ ಪೇಸ್ಟ್ ದಿಸ್ ಇಮೇಜ್ ID ಅಥವಾ ಫುಲ್ ಇಮೇಜ್ ನೇಮ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಕಂಟೈನರ್ ಸ್ಟಾರ್ಟ್ ಆಯಿತು. ಈಗ ನನ್ನ ಅಪ್ಲಿಕೇಶನನ್ನು ನಾನು ಐ ಕಾಪಿ ದಿಸ್ ಒನ್ ಆ್ಯಂಡ್ ಕಾಲನ್ 8080 ಅಂತ ಹಾಕಿ ಎಂಟರ್ ಮಾಡ್ತೀನಿ. ನೋಡಿ, ಈಗ ನನ್ನ ಅಪ್ಲಿಕೇಶನ್ ಅನ್ನೋದು ಬಂತು. ಈಗ ಅಪ್ಲಿಕೇಶನ್ಗೆ ನನಗೆ ಸೈನ್ ಇನ್ ಇಲ್ಲ. ನಾನೇನು ಮಾಡ್ತೀನಿ, ಕ್ರಿಯೇಟ್ ಒನ್ ಅಂತ ಹೇಳ್ತೀನಿ. ಈಗ ಸಪೋಸ್ ನಾನು ಹೇಳ್ತಾ ಇದ್ದೀನಿ ಇದನ್ನು IT ಕನ್ನಡಿಗ ಅಂತ ಹಾಕ್ತಾಯಿದ್ದೀನಿ, ಆಯಿತಾ. ಸೊ ಫಸ್ಟ್ ನೇಮ್ ಇದನ್ನು ಯೂಟ್ಯೂಬ್ ಅಂತ ಹಾಕ್ತೀನಿ. ಯೂಸರ್ ನೇಮ್ ಸೇಮ್ ಯೂಸರ್ ನೇಮ್ ಹಾಕ್ತೀನಿ ಆ್ಯಂಡ್ @gmail.com ಅಂತ ಹಾಕ್ತೀನಿ. ಓಕೆ, ಪಾಸ್ವರ್ಡ್ನ ಸೆಟಪ್ ಮಾಡ್ತಾ ಇದ್ದೀನಿ, ಆಯಿತಾ. ಸೇಮ್ ಪಾಸ್ವರ್ಡ್. ಈಗ ಕ್ರಿಯೇಟ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡೆ. ಸೊ ಲಾಗಿನ್ ಆಯಿತು. ಇವಾಗ ಯೂಸರ್ ನೇಮಿಂದ ನಾನೇನು ಹೇಳ್ತೀನಿ, ಪಾಸ್ವರ್ಡ್ ಬೇಕು 1 2 3, ಆಯಿತಾ. ಸೈನ್ ಇನ್ ಮಾಡಿ. ಒಂದು ಫುಲ್ಲಿ ಫಂಕ್ಷನ್ ಅಪ್ಲಿಕೇಶನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ ಅಪ್ಲಿಕೇಶನ್ ಅನ್ನೋದು ವಿತ್ 500 MBಯಲ್ಲಿ ಅಪ್ಲಿಕೇಶನ್ ಆಗಿದೆ. ಅದೇ ನಾನು ಈ ಥರ ನಾನು EMI ಕನ್ವರ್ಟ್ ಮಾಡಿದಿದ್ರೆ ಇಟ್ ಮೈಟ್ ಟುಕ್ ಲೈಕ್ ಒಂದು 10-12 GB ಆಗಿರ್ಬೋದು. ನಾವು ಎಕ್ಸಾಂಪಲ್ ಸ್ನೇಕ್ ಗೇಮ್, ಸ್ಟಾರ್ಟ್ ಅ ಗೇಮ್. ಸೊ ಯೂಸ್ ಮಾಡಿ. ಓಕೆ, ಮಿಸ್ ಆಯ್ತಿದ್ದು. ನೋಡಿ, ಈ ಥರ ನೋಡಿ, ಇದು ಫುಲ್ಲಿ ಫಂಕ್ಷನ್ ಅಪ್ಲಿಕೇಶನ್ನ ನಾನು ನಿಮಗೆ ತೋರಿಸ್ತಿದ್ದೀನಿ. ಈ ಥರ ಅಪ್ಲಿಕೇಶನ್ ಈಗ ಎಲ್ಲಿದೆ, ನನ್ನ ಕಂಟೈನರ್ಲಿದೆ. ಆ್ಯಂಡ್ ಇದರ ಸೈಜ್ ಎಷ್ಟು, 500 MB. ನಾವು ಇದನ್ನು ಇನ್ನೂ ಕಡಿಮೆ ಮಾಡ್ಬೋದು ಸೈಜ್ನ, ಆಯಿತಾ. ಅದೆಲ್ಲ ನಾವು ಇನ್ನೂ ಹೋಗ್ತಾ ಫ್ಯೂಚರಲ್ಲಿ ನೋಡೋಣ. ಬಟ್ ಸದ್ಯಕ್ಕೆ ದಿಸ್ ಈಸ್ ಹೌ ಇಟ್ ಲುಕ್ಸ್, ಆಯಿತಾ. ಹಾಗೆಯೇ ವಿ ಹ್ಯಾವ್ ಒನ್ ಮೋರ್ ಕ್ಯಾಲ್ಕುಲೇಟರ್ ಟೂಲ್. ಆ್ಯಂಡ್ ಇದರಲ್ಲಿ ಏನು ಬೇಕಾದ್ರೂ ಅಡಿಷನ್ ಡಿಲೀಷನ್ ಎಲ್ಲನೂ ಕೂಡ ನಾವು ಮಾಡ್ಕೊಳ್ಬೋದು. ಇಟ್ಸ್ ನಾಟ್ ಅ ಬಿಗ್ ಥಿಂಗ್, ಆಯಿತಾ. ಆದರೆ ಇಂಟೆನ್ಷನ್ ಏನಪ್ಪ ಅಂತಂದರೆ, ಈ ಥರ ಅಪ್ಲಿಕೇಶನ್ನ ಇಷ್ಟು ಚೆನ್ನಾಗಿರೋ ಅಪ್ಲಿಕೇಶನ್ ನಮಗೆ ಹಾರ್ಡ್ಲಿ ಅಂದರೆ 500 MBಯಲ್ಲಿ ಆಗ್ತಾಯಿದೆ, MBಯಲ್ಲಿ ಆಗ್ತಾ ಇರೋದು. ಅದೇ ನಾವು ಇಮೇಜ್ನ ಕ್ರಿಯೇಟ್ ಮಾಡಿದ್ವಲ್ಲ, ಒಂದು ಸಿಂಪಲ್ ಈ ಅಪ್ಲಿಕೇಶನ್, ಇದರಲ್ಲಿ ಏನಂದರೆ ಏನೂ ಇಲ್ಲ. ಆದರೆ ಇಂಥ ಅಪ್ಲಿಕೇಶನ್ನೇ 8 GB ಹೋಗ್ತಾ ಇದೆ ಅಲ್ವಾ, ಸಿಂಪಲ್ ಕೋಡ್. ಸೊ ಹಾಗಾಗಿ ವರ್ಚುವಲೈಸೇಷನ್ ಆ್ಯಂಡ್ ಕಂಟೈನರೈಸೇಷನ್ ಅಂತ ಬಂದಾಗ ಇದೇ ಡಿಫ್ರೆನ್ಸ್ ಆಗುತ್ತೆ, ಆಯಿತಾ. ಸೊ ಇಲ್ಲಿ ನೀವು ಏನು ನಾನು ಹೇಳಿದ್ನಲ್ಲ 200 MB 500 MB ಅಂತ, ಈಗ ನಾನು ಸೇಮ್ ಅಪ್ಲಿಕೇಶನ್ ಏನಾದರೂ ಬಳಸಿದಿದ್ರೆ, ಓಕೆ, ಇಲ್ಲಿ 200 MB ಇತ್ತಲ್ಲ, ಮೇ ಬಿ ಅರೌಂಡ್ 200 MB ಬರ್ತಿತ್ತು. ಸಿಮಿಲರ್ಲಿ ಇಫ್ ಐ ಯೂಸ್ಡ್ ಲೈಕ್ ಉಬಂಟು, ಇಟ್ ಮೈಟ್ ಬಿ ಸ್ವಲ್ಪ ಜಾಸ್ತಿ, ಮೇ ಬಿ ಅರೌಂಡ್ 300 ಅಷ್ಟೇ, ನಾಟ್ ಮೋರ್ ದೆನ್ GB. ಯಾವ ಇಮೇಜ್ ಕೂಡ GBಸ್ಗೆ ಹೋಗಬಾರ್ದು. ಸಪೋಸ್ ಲೆಟ್ಸ್ ನನ್ನ ಹತ್ರ 1 GB ಬಂದುಬಿಡ್ತು ಅಂತ ಇಟ್ಕೊಳ್ಳಿ. ಆ 1 GB ಬಂದರೂ ಕೂಡ ಅದನ್ನು 20 MB ಕೂಡ ನಾವು ಕನ್ವರ್ಟ್ ಮಾಡ್ಬೋದು. ಅಷ್ಟು ಲೈಕ್ ಲೇಯರಿಂಗ್ ಎಲ್ಲ ಮಾಡಬೇಕಾಗುತ್ತೆ. ಅದು ಸೆಕೆಂಡ್ರಿ, ನಾವು ಹೋಗ್ತಾ ನಿಮಗೆ ಐಡಿಯಾ ಬರುತ್ತೆ. ಈಗ ಸದ್ಯಕ್ಕೆ ಏನಂತಂದರೆ ವರ್ಚುವಲೈಸೇಷನ್ ಆ್ಯಂಡ್ ಕಂಟೈನರೈಸೇಷನ್. ಯಾಕೆ ಡಾಕರ್ ಬೇಕು ಅಂತಂದರೆ, ಡಾಕರ್ ಬೇಕಾಗಿರೋದು ಈ ರೀಸನಿಗೋಸ್ಕರ. ನಮ್ಮ ಅಪ್ಲಿಕೇಶನ್ ಸೈಜ್
ಇಲ್ಲಿ 8 GB ಇರೋ ಅಪ್ಲಿಕೇಶನ್ನ ನಾವು ಹಾರ್ಡ್ಲಿ ಅಂದರೆ ಒಂದು 200 ರಿಂದ 300 MB ತರ್ತೀವಿ. ಈಗ ಇಷ್ಟು ಕಡಿಮೆ ಸೈಜ್ ಇರೋ ಅಪ್ಲಿಕೇಶನ್ನ ಲೈಕ್ ಡೌನ್ಲೋಡ್ ಮಾಡೋಕೆ ಆಗಿರ್ಬೋದು, ಅಪ್ಲೋಡ್ ಮಾಡಿರೋದಾಗಿರ್ಬೋದು, ಅಥವಾ ಈ ಅಪ್ಲಿಕೇಶನ್ ಕುಬರ್ನೆಟಿಸಲ್ಲಿ ನಾವು ಡಿಪ್ಲಾಯ್ ಮಾಡುವಾಗ ತುಂಬ ಅಂದರೆ ತುಂಬ ಈಸಿಯಾಗಿ ಡಿಪ್ಲಾಯ್ ಆಗುತ್ತೆ. ಆ್ಯಂಡ್ ಆಲ್ಸೋ ಯಾವುದೇ ರೀತಿ ತೊಂದರೆ ಇರಲ್ಲ. ಅಂದರೆ ಲೈಕ್ ಅಷ್ಟು ಟೈಮ್ ಲೈಕ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಆಯಿತಾ, ನಮಗೆ ತುಂಬ ಲೈಟ್ ವೆಯ್ಟ್ ಇಮೇಜಸ್ಗಳು ಇರಬೇಕು ಅಂತ ಲೈಕ್ ಇಂಡಸ್ಟ್ರೀಸ್ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದನ್ನು ನಾವು ವಿತ್ ದ ಹೆಲ್ಪ್ ಆಫ್ ಡಾಕರಲ್ಲಿ ಕ್ರಿಯೇಟ್ ಮಾಡ್ತೀವಿ. ಈ ಥರ ನಾಟ್ ಓನ್ಲಿ ದಿಸ್, ಇಲ್ಲಿ ನಾನು ಬರೀ 3 ಇಮೇಜಸ್ನ ನಾನು ಮ್ಯಾಕ್ಸ್ ಫಿಟ್ ಮಾಡೋಕ್ಕಾಯಿತು. ಇಲ್ಲಿ ಯು ನೋ ನೀಡ್ ಟು ವರಿ ಆನ್ ದ್ಯಾಟ್ ಕೈಂಡ್ ಆಫ್ ವರಿ. ಆಯಿತಾ, ಲೈಕ್ ಈ ಥರ ನಾನು 3 ಇಮೇಜೇ ಹಾಕಬೇಕು ಅಂತಲ್ಲ. ಸೊ ನನ್ನ ಹತ್ರ ಇದು 8 GB ಇದೆ ಅಂತಂದರೆ ನಾವು 8 GB ಏನಿಲ್ಲ ಅಂತಂದರೂ ಒಂದು 100 ಇಮೇಜಸ್ ಆಯಿತಾ, 100 ಇಮೇಜಸ್ನ ನಾವು ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಹಾರ್ಡ್ಲಿ ಅಂದರೆ 3, ಇಲ್ಲಿ ನಾವು ಮೋರ್ ದೆನ್ 100 ಇಮೇಜಸ್ನ ಕ್ರಿಯೇಟ್ ಮಾಡೋದು ಡಿಪೆಂಡಿಂಗ್ ಅಪಾನ್ ಅವರ್ ಅಪ್ಲಿಕೇಶನ್ ಸೈಜಸ್. ಆಯಿತಾ, ಇದು ನನ್ನ ವರ್ಚುವಲೈಸೇಷನ್ ಮತ್ತು ಕಂಟೈನರೈಸೇಷನ್ ಕಾನ್ಸೆಪ್ಟ್. ಆಯಿತಾ, ಸೊ ಹೋಪ್ ನಿಮಗೆ ಈ ಒಂದು ಕಾನ್ಸೆಪ್ಟ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದರಿಂದ ಲೈಕ್ ನೆಕ್ಸ್ಟ್ ಪಾರ್ಟ್ ಏನಂತಂದರೆ ನಾನು ಡಾಕರ್ ಕಮಾಂಡ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಆಯಿತಾ, ಡಾಕರ್ ಅಂದರೆ ಲೈಕ್ ಈಗ ನಾನು ಏನು ಹೇಳಿದೆ ಜಸ್ಟ್ ಒಂದು ಓವರ್ವ್ಯೂ ಅಷ್ಟೇ ಹೇಳ್ತಾ ಇರೋದು. ಓವರ್ವ್ಯೂಯಲ್ಲಿ ಏನು ಹೇಳ್ತಾ ಇದ್ದೀನಿ, ಒಂದು ಫಸ್ಟ್ ಆಫ್ ಆಲ್ ಡಾಕರ್ ಅನ್ನೋದು ಒಂದು ಓಪನ್ ಸೋರ್ಸ್ ಪ್ಲ್ಯಾಟ್ಫಾರ್ಮ್, ಲೈಕ್ ಓಪನ್ ಸೋರ್ಸ್ ಲೈಕ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಅದರಲ್ಲಿ ಎಲ್ಲರೂ ಯೂಸ್ ಮಾಡಿಕೊಂಡು ನಮ್ಮ ಅಪ್ಲಿಕೇಶನ್ನ ಇಮೇಜ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನಾವು ಡಾಕರ್ನ ಯೂಸ್ ಮಾಡ್ತೀವಿ. ಆದರೆ ಅದಕ್ಕೆ ಹೋಗೋದಕ್ಕಿಂತ ಮುಂಚೆ, ಡಾಕರ್ ಕಾನ್ಸೆಪ್ಟ್ಗೆ ಹೋಗೋದಕ್ಕಿಂತ ಮುಂಚೆ ಕಂಟೈನರೈಸೇಷನ್ ಮತ್ತು ವರ್ಚುವಲೈಸೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ವರ್ಚುವಲೈಸೇಷನ್ ಅಂತ ಬಂದಾಗ ಈಗ ಒಂದು ನಾರ್ಮಲ್ OS ಇರುತ್ತೆ, ಒಂದು ನಮ್ಮ ಬೇರೆ ಅಂದರೆ ಒಂದು ಲೆಟ್ಸ್ ಸೇ ನನ್ನ ಹತ್ರ ಒಂದು ಸರ್ವರ್ ಇದೆ ಅಂತಂದರೆ ಆನ್ ಟಾಪ್ ಆಫ್ ದ ಸರ್ವರ್ OS ಇರುತ್ತೆ. ಆ OS ಮೇಲೆ ನಾನು VMware ಅಥವಾ ವರ್ಚುವಲ್ ಮಷಿನ್ಸ್ನ ಆ್ಯಡ್ ಮಾಡ್ತೀನಿ. ಆನ್ ಟಾಪ್ ಆಫ್ ವರ್ಚುವಲ್ ಮೆಷಿನ್ಸ್ ನಾನು ಮಲ್ಟಿಪಲ್ ವರ್ಚುವಲ್ ಮೆಷಿನ್ಸ್ನ ಆ್ಯಡ್ ಮಾಡಿ, ಅಂದರೆ ಲೈಕ್ ಉಬಂಟು ಆರ್ ಎನಿ ಅದರ್ OSಗಳನ್ನ ಆ್ಯಡ್ ಮಾಡಿ, ಆನ್ ಟಾಪ್ ಆಫ್ ದ್ಯಾಟ್ ನನಗೇನು ಅಪ್ಲಿಕೇಶನ್ ಬೇಕೋ ಅದಕ್ಕೆ ಬೇಕಾಗಿರೋ ರಿಕ್ವೈರ್ಮೆಂಟ್ನೆಲ್ಲ ಇನ್ಸ್ಟಾಲ್ ಮಾಡಿ ದೆನ್ ಅದನ್ನು ಪ್ಯಾಕೇಜಿಂಗ್ ಮಾಡ್ತೀನಿ. ಸೊ ನಾನು ಈಗ AMI ಏನು ತೋರಿಸ್ದೆ ಅಲ್ಲ ಆ ಥರ. ಈಗ AMI ಮಾಡಿದಾಗ ನನಗೆ ಎಷ್ಟು ಇಮೇಜ್ ಬಂತು, 8 GB ಬಂತು ಒಂದು ಸಿಂಪಲ್ ಅಪ್ಲಿಕೇಶನ್ಗೆ. ಅದೇ ನಾನು ಕಂಟೈನರ್ನ ತೊಗೊಂಡಾಗ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೆ. ಸೊ ಅದರಿಂದ ಏನಾಯಿತು, ಹಾರ್ಡ್ಲಿ ಅಂದರೆ ಅದಕ್ಕಿಂತ ಚೆನ್ನಾಗಿರೋ ಅಪ್ಲಿಕೇಶನ್ ನನಗೆ 500 MB ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ಬರೀ 3-4ಕ್ಕೆ ಲಿಮಿಟ್ ಆಗೋದಿಲ್ಲ, ಇಲ್ಲಿ ಎಷ್ಟು ಬೇಕಾದ್ರೂ ನಾವು ಮಾಡ್ತಾ ಇರ್ಬೋದು. ಇಟ್ಸ್ ಡೈನಾಮಿಕ್, ರ್ಯಾಮಲ್ಲಿ ಎಲ್ಲನೂ ಸ್ಟೋರ್ ಆಗಿರುತ್ತೆ ಆ ರೀಸನಿಗೋಸ್ಕರ. ಆಯಿತಾ, ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಫೀಡ್ಬ್ಯಾಕ್ ಕಮೆಂಟ್ ಇದ್ದರೆ ನೀವು ನೀವು ಕಮೆಂಟ್ ಬಾಕ್ಸ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ರೀಚ್ ಮಾಡ್ಬೋದು, ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ DM ಮಾಡ್ಬೋದು, ನಾನು ಅಲ್ಲಿ ಹೆಲ್ಪ್ ಯು ಔಟ್. ಓಕೆ, ಸೊ ನೆಕ್ಸ್ಟ್ ಪಾರ್ಟ್ ಫಾರ್ ಡಾಕರ್ ಕಮಾಂಡ್ಸ್, ಸ್ಟೇ ಟ್ಯೂನ್ಡ್. ಓಕೆ, ಥ್ಯಾಂಕ್ ಯು ಸೊ ಮಚ್.